ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪ್ರಜ್ಞಾ ವೇದಿಕೆ ವತಿಯಿಂದ ಯೂಟ್ಯೂಬ್ ಚಾನಲ್ನ ಇದು 2ನೇ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆಗೆ ಈ ನಾಡಿನ ಪ್ರಸಿದ್ಧ ಲೇಖಕರೊಬ್ಬರಿದ್ದಾರೆ. ಅವರು ವೃತ್ತಿಯಲ್ಲಿ ವೈದ್ಯರು. ಕವಲಕ್ಕಿ ಅನ್ನುವಂಥ ಒಂದು ಪುಟ್ಟ ಗ್ರಾಮದಲ್ಲಿ ಕಳೆದ ಸುಮಾರು 30 ವರ್ಷಗಳಿಂದ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಕೇವಲ ರೋಗಿಗಳಿಗೆ ಔಷಧಿ ಕೊಡೋದು ಮಾತ್ರ ಅಲ್ಲ, ಆ ರೋಗಿಗಳಲ್ಲಿ ಇರುವಂಥ, ಆ ಹಳ್ಳಿಯ ಜನಗಳಲ್ಲಿರುವಂಥ ಮೌಢ್ಯ, ಕಂದಾಚಾರಗಳ ಬಗ್ಗೆ, ಆರೋಗ್ಯದ ಬಗ್ಗೆ ಅವರಿಗಿರುವಂಥ ತಪ್ಪು ಕಲ್ಪನೆಗಳ ಬಗ್ಗೆ ಅರಿವನ್ನು ಮೂಡಿಸ್ತಾ ಅವ್ರನ್ನ ಎಜುಕೇಟ್ ಮಾಡ್ತಾ ಇರುವಂಥ ಭಾಳ ವಿಶೇಷವಾದಂಥ ಒಬ್ಬ ವ್ಯಕ್ತಿ. ಅಷ್ಟು ಮಾತ್ರ ಅಲ್ಲ, ಇವರು ಕತೆಗಾರರು. ಇವರು ಕತೆ ಬರೆದಿದ್ದಾರೆ. ಕವನಗಳು, ಪ್ರವಾಸ ಕಥನ, ಆತ್ಮಚರಿತ್ರೆ, ಇವರ ಇನ್ನೂ ಜೀವನ ಚರಿತ್ರೆಗಳು, ಹೀಗೆ 10 ಹಲವು ಸಾಹಿತ್ಯದ ಪ್ರಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥವ್ರು. ಸುಮಾರು ಈಗಾಗಲೇ 59 ಪುಸ್ತಕಗಳು ಇವರಿಂದ ಹೊರಬಂದಿದೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳ ಒಂದು ದೊಡ್ಡ ಪಟ್ಟಿನೇ ಇದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆ, ರಮಾಬಾಯಿ ಅಂಬೇಡ್ಕರ್ ಪ್ರಶಸ್ತಿ, ಶಾಂತಾರಾಮ್ ಪ್ರಶಸ್ತಿ, ಸಕಾಲಿಕ ಸಾಹಿತ್ಯ ಪ್ರಶಸ್ತಿ, ದೆಹಲಿ ಕರ್ನಾಟಕ ಸಂಘ ಕೊಡಮಾಡುವಂಥ ಪ್ರಶಸ್ತಿ, IMA ವೈದ್ಯರ ಬಳಗದ ಪ್ರಶಸ್ತಿ, ಶಾಂತಾದೇವಿ ಕಣವಿಯವರ ಹೆಸರಿನಲ್ಲಿ ಕೊಡುವಂಥ ಪ್ರಶಸ್ತಿ, ಹೀಗೆ 10 ಹಲವು ಪ್ರಶಸ್ತಿಗಳನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಇವರು ಕೇವಲ ಲೇಖಕರು ಮಾತ್ರ ಅಲ್ಲ, ಇವರು ಮಹಿಳಾ ಪರವಾದಂಥ ಅನೇಕ ಚಳುವಳಿಗಳಲ್ಲಿ ಮುಂಚೂಣಿಯಲ್ಲಿರುವಂಥವ್ರು. ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾಜ್ಯಾದ್ಯಂತ ಮಹಿಳೆಯರ ಪರವಾಗಿ ದನಿಯಾಗಿ ಕೆಲಸ ಮಾಡ್ತಾ ಇರುವಂಥವ್ರು. ಅಷ್ಟು ಮಾತ್ರ ಅಲ್ಲ, ಯುವ ಜನತೆಗೆ ಒಂದು ರೀತಿಯ ಮೋಟಿವೇಶನ್ ಅಥವಾ ಒಂದು ರೀತಿಯ ಓರಿಯೆಂಟೇಷನ್ ಶಿಬಿರಗಳನ್ನು ಸತತವಾಗಿ ಅವರ ಮನೆಯಲ್ಲೇ, ಕವಲಕ್ಕಿ ಅವರ ಮನೆಯಲ್ಲೇ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ 100,000 ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ವಿಚಾರಗಳನ್ನು ತಮ್ಮದಾಗಿಸಿಕೊಂಡು ಸಕಾರಾತ್ಮಕವಾಗಿ ತಮ್ಮ ಜೀವನವನ್ನು ಕಂಡುಕೊಳ್ತಾ ಇದ್ದಾರೆ. ಹೀಗೆ 10 ಹಲವು ವಿಚಾರಗಳು. ಅದರಲ್ಲೂ ಇನ್ನೂ ಒಂದು ಬಹಳ ಮುಖ್ಯವಾಗಿ, ಈ ದೇಶವನ್ನು ರೂಪಿಸಿದಂಥ 2 ಮಹಾನ್ ಚೇತನಗಳು, ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್, ಇವರಿಬ್ಬರ ವಿಚಾರಗಳ ಬಗ್ಗೆ ನಾಡಿನಾದ್ಯಂತ ಅನೇಕ ವಿಚಾರಗಳನ್ನು ಬಗ್ಗೆ ಮಾತನಾಡ್ತಾ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ, ಅವರ ಬಗ್ಗೆ ಪುಸ್ತಕಗಳನ್ನು ಬರಿತಾ 10 ಹಲವು ವಿಚಾರಗಳ ಬಗ್ಗೆ ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ಪ್ರಬುದ್ಧವಾಗಿ ಮತ್ತು ಒಂದು ರೀತಿಯ ಅಥೆಂಟಿಕ್ಕಾಗಿ ಮಾತನಾಡುವಂಥ ಭಾಳ ಅಪರೂಪದ ವ್ಯಕ್ತಿ. ಇವತ್ತು ನಮ್ಮ ಜೊತೆಗೆ ಇರುವಂಥ ಡಾಕ್ಟರ್ HS ಅನುಪಮ್ಮ ಅವರು ಇಷ್ಟೆಲ್ಲ ಕಾರ್ಯಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರೂ ಕೂಡ ಯಾವಾಗಲೂ ಹಸನ್ಮುಖಿ, ಯಾವಾಗಲೂ ಪ್ರೀತಿ ವಿಶ್ವಾಸದಿಂದ ಕಾಣುವಂಥವ್ರು, ಎಲ್ಲರೊಡನೆ ಸಹಜವಾಗಿ ಮಿಂಗಲಾಗುವಂಥವ್ರು. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ HS ಅನುಪಮ್ಮ ಅವರಿದ್ದಾರೆ. ನಾನು ಪ್ರಜ್ಞಾ ವೇದಿಕೆಯ ಪರವಾಗಿ ಡಾಕ್ಟರ್ HS ಪದ್ಮಾ ಅವ್ರ ಜೊತೆಗೆ ಮಾತುಕತೆಯನ್ನು ಆಡಲಿಕ್ಕೆ ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಗೌರವದಿಂದ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವೆಲ್ಕಮ್ ಮೇಡಮ್. ಟು ಸ್ಟಾರ್ಟ್ ವಿತ್, ನನಗೆ ನಿಮ್ಮ ಕವಲಕ್ಕಿ ಬದುಕಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ಅಂತ ತುಂಬ ಆಸಕ್ತಿ. ಯಾಕೆ ಅಂದರೆ ಸರ್ಕಾರ ಈಗ ಕಾನೂನು ಮಾಡಿರ್ಬೋದು, ವೈದ್ಯರಿಗೆ ಹಳ್ಳಿಗಳಲ್ಲಿ ಸೇವೆ ಮಾಡುವಂಥದ್ದು ಆರಂಭದ ಹಂತದಲ್ಲಿ ಕಂಪಲ್ಸರಿ ಅಂತ. ಇವು ಯಾವ ಒತ್ತಡಕ್ಕೂ ನೀವು ಮಣಿದೇನೆ ವಾಲಂಟಿಯರ್ ಆಗಿ ನೀವೇ ಸ್ವತಃ ಹಳ್ಳಿಗೆ ಹೋಗಿಬಿಟ್ಟು ನೀವು ಮತ್ತು ನಿಮ್ಮ ಪತಿ ಡಾಕ್ಟರ್ ಕೃಷ್ಣ ಅವರು ಇಬ್ಬರೂ ಕೂಡ ಅಲ್ಲಿ ಹೋಗಿ ಸೆಟ್ಲಾಗಿ ಕವಲಕ್ಕಿಯನ್ನೇ ನಿಮ್ಮ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡು ಬರ್ತಾ ಇರುವಂಥವ್ರು. ನನಗೆ ಅಲ್ಲಿ ಸುಮಾರು ಒಂದು 25 ವರ್ಷಗಳಾದರೂ ಆಗಿರ್ಬೋದು ಈಗ ಅಲ್ಲಿ ತಾವು ಕೆಲಸವನ್ನು ಆರಂಭ ಮಾಡಿ. 31 ವರ್ಷಗಳಾಗಿದೆ. ಈ ಸತತವಾಗಿ 3 ದಶಕಗಳ ಕಾಲ ನೀವಲ್ಲಿ ಸೇವೆ ಸಲ್ಲಿಸ್ತಾ ಅಲ್ಲಿಯ ಜೀವನದ ಒಂದು ಭಾಗನೇ ಆಗಿಬಿಟ್ಟಿದ್ದೀರಿ ನೀವು. ಆ ನಿಮ್ಮ ಬದುಕು, ಆ 30 ವರ್ಷಗಳ ಹಿಂದೆ ಶುರುವಾದಂಥ ಅಲ್ಲಿಯ ಬದುಕು ಮತ್ತು ಇಲ್ಲಿವರೆಗೆ ತಾವು ನಡ್ಕೊಂಡು ಬಂದಂಥ ರೀತಿ ಮತ್ತು ಹಳ್ಳಿನಲ್ಲೇ ನೀವು ಯಾಕೆ ಸೇವೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಸು ಬಂತು, ಇದ್ರ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಕುತೂಹಲ ನಮಗೆ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಹಳ್ಳಿಯಲ್ಲೇ. ನಮ್ಮ ತಾಯಿ ತವ್ರ ಮನೆ ಕಣಕಟ್ಟೆ ಅಂತ, ಅರಸೀಕೆರೆ ಹತ್ತಿರ, ಹಾಸನ ತಾಲೂಕು, ಹಾಸನ ಜಿಲ್ಲೆ, ಅದು ಕೂಡ ಹಳ್ಳಿನೇ. ನಮ್ಮ ತಂದೆ ಇದ್ದಿದ್ದು ಇಲ್ಲಿ ತೀರ್ಥಹಳ್ಳಿ ಹತ್ತಿರ ಹೆಬ್ಬಾಗ್ಲು ಅಂತ, ಅಲ್ಲಿಗಂತೂ 5 ಮೈಲಿ ನಡ್ಕೊಂಡು ಹೋಗಬೇಕು, ಬಸ್ಸೇ ಇಲ್ಲ ಅಂಥ ಕುಗ್ರಾಮದಲ್ಲಿ. ಆಮೇಲೆ ನಮ್ಮ ತಂದೆ ಟೀಚರಾಗಿ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ನಾನು 10ನೇ ಕ್ಲಾಸ್ ತನಕ ಒಂದು 6 ಜಿಲ್ಲೆಯ ಬೇರೆ ಬೇರೆ ಶಾಲೆಗಳಲ್ಲಿ ಕಲ್ತಿರೋದು. ಮತ್ತು ಅವೆಲ್ಲ ಕುಗ್ರಾಮಗಳೇ, ಎಲ್ಲೂ ಬಸ್ ಓಡಾಡುವಂಥ ಇದಲ್ಲ. ಕೆಲವು ಕಡೆ ನಿಂತು ಎಷ್ಟೋ ದೂರ ನಡ್ಕೊಂಡೋಗಿ ನದಿ ದಾಟಿ ಹೋಗಿ ಆ ಥರ ತುಂಬ ಕುಗ್ರಾಮಗಳಲ್ಲೇ ಓದಿದ್ರಿಂದ ನನಗೆ ಹಳ್ಳಿ ಜೀವನ ಅಂದರೆ ಈಗ ನೀರಲ್ಲಿ ಮೀನು ಹೆಂಗೆ ಸಹಜವಾಗಿರುತ್ತೋ ಹಂಗೆ ಹಳ್ಳಿಲಿ ನಾನು ತುಂಬ ಸಹಜವಾಗಿರ್ತೀನಿ.
ಬೆಂಗಳೂರಲ್ಲಿ ಒಂದು 2 ದಿವಸ ಇದ್ಬಿಟ್ರೆ ಒಂಥರ ಸಫೋಕೇಶನ್ ಥರ ಉಸಿರು ಕಟ್ಟದಂಗೆ ಅನಿಸುತ್ತೆ. ಅಯ್ಯೋ ಎಲ್ಲ ನೋಡಿದ್ರು ಈ ಥರ ಜನ ವೆಹಿಕಲ್ಲು. ಸೊ ಇದು ಬೇರೆ ವಿಚಾರ ಆಯಿತು. ನಾ ಹಳ್ಳಿಯಿಂದ ಬಂದೊಳಗೆ ಹಳ್ಳಿಯಲ್ಲಿ ಬಳ್ಳಾರಿ ಮೆಡಿಕಲ್ ಕಾಲೇಜಲ್ಲಿ ಓದಿ ಆವಾಗ ನೋಡಿದ್ದು ಅದು ಒಂಥರ ಹಳ್ಳಿ ಥರನೇ ಇದ್ದ ಊರು. ಆವಾಗ ಬಳ್ಳಾರಿ ಈ ಗಣಿ ಎಲ್ಲ ಶುರುವಾಗಿರಲಿಲ್ಲ, ಅತ್ಯಂತ ಬಡವರಿದ್ದಂತಹ ಊರು. ಅದನ್ನು ನೋಡೋ ಕಾಲದಲ್ಲೇ ಸ್ವಲ್ಪ ಗಾಂಧಿನ ಓದಿತ್ತು, ಅಂಬೇಡ್ಕರ್ ಅವ್ರಿಗೆ ತೆರ್ಕೊಳ್ಳೋಕ್ಕೆ ಶುರು ಮಾಡಿದ್ದೆ. ಮತ್ತು ಲಂಕೇಶ್ ಪತ್ರಿಕೆ, ಲಂಕೇಶ್ ಯೂನಿವರ್ಸಿಟಿ ಸ್ಟೂಡೆಂಟು ನಾನು. ಸೊ ಅದನ್ನೆಲ್ಲ ಓದಿ ಅದರಲ್ಲೂ ಗಾಂಧಿ ಏನು ಹೇಳಿದರು, ಗ್ರಾಮಗಳಿಗೆ ಹೋಗಬೇಕು ಅಂತ, ಗ್ರಾಮಗಳಿಗೆ ಹಿಂತಿರುಗಿ ಅಂತ. ಸೊ ಎಲ್ಲರೂ ಇದು ಮಾಡಿ ಸಿಟಿಗಳಿಗೆ ಹೋಗಿಬಿಟ್ರೆ ಹಳ್ಳಿಲಿರೋರಿಗೆ ಯಾರು ಸರ್ವಿಸ್ ಮಾಡಬೇಕು? ಸೊ ಹಳ್ಳಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ನನಗೇನು ಡೌಟ್ ಇರಲಿಲ್ಲ. ನನಗೆ ತಕ್ಕಂಥ ಬಾಯ್ ಫ್ರೆಂಡೇ ಸಿಕ್ಕ. ಅವನು ಕೋಟ ಅನ್ನುವಂಥ ಹಳ್ಳಿಯಿಂದನೇ ಬಂದಂಥವನು. ಯಾವುದನ್ನು ಲೌಡಾಗಿ ಮಾತಾಡದೇ ಇದ್ದರೂ ಎಲ್ಲದನ್ನು ಮನಸ್ಸಲ್ಲಿ ಒಳಗೆ ಇದು ಮಾಡ್ಕೊಂಡಿರುವಂಥವನು, ನನ್ನಂಗೆ ಯೋಚನೆ ಮಾಡುವಂಥವನು. ಸೊ ಫಸ್ಟು ನನಗಿಂತ 5 ವರ್ಷ ಸೀನಿಯರು. ಮೆಡಿಕಲ್ ಮುಗಿದ ಕೂಡಲೇ ಒಂದು ಹಳ್ಳಿಯಲ್ಲಿ ಬಂದು ಸೆಟ್ಲಾದರೆ ಆಯ್ತಪ್ಪ ಇರಲಿ, ಅಲ್ಲಿ ಸೆಟ್ಲಾಗಿದ್ದು. ಆಮೇಲೆ ನಮ್ಮದು ಪ್ರೇಮ ಮುಂದುವರಿತು, ಮದುವೆ ಆಯಿತು. ನಾನು ಸೀದಾ ಅದೇ ಹಳ್ಳಿಗೆ ಹೋಗಿ ನಮ್ಗೆ ಯಾವತ್ತೂ ಅಲ್ಲಿಂದ ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕಂತ ಅನಿಸ್ಲೇ ಇಲ್ಲ. ಅದೇ ನಮ್ಮೂರೇನೋ ಅನ್ನೋ ಹಾಗೆ. ಯಾಕೆಂದರೆ ನಾನು 31 ವರ್ಷ ಎಲ್ಲೂ ಕಳೆದೇ ಇಲ್ಲ ನನ್ನ ಲೈಫನ್ನು. ಅತಿ ಹೆಚ್ಚು ಕಳೆದಿರೋದು ಕವಲಕ್ಕಿ ಊರಲ್ಲಿ. ಈಗ ಒಂಥರ ಕವಲಕ್ಕಿ ಊರಂದರೆ ನಮ್ಮೂರು ಅನ್ನೋ ಹಾಗೆ ಆಗಿಬಿಟ್ಟಿದೆ. ಅಲ್ಲಿ ನೀವು ಕೇವಲ ವೈದ್ಯಕೀಯ ವೃತ್ತಿ ಮಾತ್ರ ಅಲ್ಲ, ನಾನು ಆಗಲೇ ಹೇಳಿದೆ, ಆರೋಗ್ಯದ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳು ಸಹಜವಾಗಿ ಹಳ್ಳಿಗರಲ್ಲಿರುತ್ತೆ. ಒಂದು ಆ ಬಗ್ಗೆ ಒಂದು ಎಜುಕೇಷನ್ ಕೊಡ್ತಾ ಇದ್ದೀರಿ. ಮತ್ತು ಜೊತೆಗೆ ಇಫ್ ಐ ಆಮ್ ರೈಟ್, ಪ್ರತಿ ವರ್ಷ ಗಾಂಧಿ ಜಯಂತಿ ದಿವಸ ನೀವೊಂದು ದೊಡ್ಡ ಜಾಥವನ್ನೇ ಮಾಡ್ತೀರಿ, ಪರಿಸರ ಕಾಳಜಿಯನ್ನು ಇಟ್ಕೊಂಡು ಪ್ಲಾಸ್ಟಿಕ್ ವಿರೋಧಿ ಚಳುವಳಿಯನ್ನು ಮಾಡ್ತಾ ಇದ್ದೀರಿ. ಇದನ್ನು ಮುಗ್ಧರಾಗಿರುವಂಥ ಹಳ್ಳಿ ಜನಗಳು ಈ ರೀತಿಯ ನಿಮ್ಮ ಕಾಳಜಿಗಳನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾ ಇದ್ದಾರೆ ಅವರು? ನಾನು ಕಸದ ಮೇಡಮ್ ಅಂತ ಫೇಮಸ್ ಅಲ್ಲಿ ನಮ್ಮೂರಲ್ಲಿ. ಯಾಕೆಂದರೆ ಈ ಹುಡುಗರೆಲ್ಲ ಪ್ರಜ್ಞಾ ಜಾಗೃತಿ ಶಿಬಿರಕ್ಕೆ ಬಂದವಾಗ ಅವರನ್ನು ಕರ್ಕೊಂಡು ಕಸ ಎತ್ತುತ್ತಾ ಇರ್ತೀವಿ. ಅಥವಾ ಉಳಿದ ಟೈಮಲ್ಲೂ ಈಗ ಪರವಾಗಿಲ್ಲ, ಪಂಚಾಯತಿಗೆ ಸ್ವಾತಂತ್ರ್ಯ 75 ಟೈಮಲ್ಲಿ ಏನೋ ಕಸದ ಇದೆಲ್ಲ ಕಳಿಸಿದ್ರು. ಮುಂಚೆ ಇಲ್ಲ, ಹಳ್ಳಿಗಳಿಗೆ ಎಲ್ಲಿ ಕಸ ವಿಲೇವಾರಿ ಒಂದು ವ್ಯವಸ್ಥೆ ಇದೆ? ಪಟ್ಟಣದಲ್ಲಿ ಲೆಕ್ಕಕ್ಕಾದರೂ ಪೌರ ಕಾರ್ಮಿಕರಿದ್ದಾರೆ, ಎಷ್ಟೇ ಇನ್ಸಫಿಷಿಯೆಂಟ್ ನಂಬರ್ಸ್ ಆದರೂ ಕಸ ತೆಗಿಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಹಳ್ಳಿಗಳಿಗೆ ಏನು ವ್ಯವಸ್ಥೆ ಇದೆ? ಹೇಳೋಕ್ಕೆ ಭಾರತ ಹಳ್ಳಿಗಳ ದೇಶ, ಆದರೆ 75 ಲಕ್ಷ ಹಳ್ಳಿಗಳು ಎಲ್ಲವೂ ತಿಪ್ಪೆಗುಂಡಿನೇ. ಅದರಲ್ಲೂ ಇತ್ತೀಚೆಗೆ ನನಗಂತೂ ತುಂಬ ಇದಾಗ್ತಾ ಇರೋದು, ಆಘಾತ ಆಗಿದ್ದು ಯಾಕಪ್ಪ ಅಂತಂದರೆ, ಉತ್ತರ ಕನ್ನಡಕ್ಕೆ ನಾವು ಹೋಗಿದ್ದೆ ಅಲ್ಲಿನ ನದಿ, ಕಾಡು, ಸಮುದ್ರ, ಆಮೇಲೆ ಬೆಟ್ಟ ಮತ್ತು ಆ ಪ್ರಕೃತಿ ಸೌಂದರ್ಯಕ್ಕೆ. ಉತ್ತರ ಕನ್ನಡದಲ್ಲಿ 83% ಫಾರೆಸ್ಟ್ ಲ್ಯಾಂಡು, ಬರೀ 17% ಅಷ್ಟೇ ಮನುಷ್ಯರು ವಾಸಿಸುವಂಥ ಲ್ಯಾಂಡು. ಸೊ ಅಂಥ ಒಂದು ಊರಲ್ಲಿ ಬರ್ತಾ ಏನಾಗ್ತಾ ಇದೆ ಅಂದರೆ, ಈ ಕಸ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಮತ್ತು ಹಳ್ಳಿಯವರಿಗೆ ನಮ್ಮ ಹಕ್ಕುಗಳೇನಿದೆ ಅದನ್ನು ನಮ್ಮ ಊರಿಗೊಂದು ಆಟದ ಮೈದಾನ ಮಾಡಿಕೊಡಿ, ನಮ್ಮ ಊರಲ್ಲಿ ಒಂದು ಸ್ಮಶಾನ ಇಲ್ಲ ಮಾಡಿಕೊಡಿ, ಒಂದು ಸಾರ್ವಜನಿಕರಿಗೆ ಒಂದು ಶೌಚಾಲಯ ಕಟ್ಕೊಡಿ ಅಂದರೆ ತುಂಬ ವಿರಳ ಜನಸಂಖ್ಯೆ ಇರೋದಕ್ಕೋ ಅಥವಾ ಭಾರೀ ಪ್ರಕೃತಿ ಜೊತೆ ಇರೋದಕ್ಕೋ ಇತ್ತೀಚೆಗೆ ಆ ಥರ ಒಂದು ಹೋರಾಡಿ ನಾವು ಅದನ್ನು ಪಡ್ಕೊಳ್ಬೋದು ಅನ್ನೋ ಇದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಇದ್ದಾರೆ, ಇಲ್ಲ ಅಂತ ಇಲ್ಲ, ಉತ್ತರ ಕನ್ನಡದಲ್ಲೂ ಸಾಕಷ್ಟು ಹೋರಾಟಗಳು ನಡೆದಿದೆ. ಅದರಲ್ಲೂ ಸಣ್ಣ ಊರುಗಳಲ್ಲೂ, ಈಗ ಹೋಗಿರೋ ಊರಲ್ಲಿ ಎಷ್ಟೊಂದು ಅಂಗಡಿಗಳು ಬಂದಿದ್ದಾವೆ ಅಂತಂದರೆ, ಅದರಲ್ಲೂ ಕೋವಿಡ್ ಆದಮೇಲೆ ಎಲ್ಲ ಚಾಟ್ ಅಂಗಡಿಗಳು, ಎಲ್ಲ ಅಂಗಡಿಗಳು ಬಂದಿದ್ದಾವೆ. ಎಲ್ಲರೂ ಅಲ್ಲಿ ಅಂಗಡಿ ಯಾಕೆ ಹಾಕ್ತಾರೆ ಅಂದರೆ, ಆ ಊರಿಂದ ಅದರಿಂದ ನನಗೊಂದು ಲಾಭ ಆಗಬೇಕು, ನಾನು ಜೀವನ ಕಟ್ಕೋಬೇಕು. ಆಮೇಲೆ ಅದನ್ನು ಎಲ್ಲಿ ಬಿಸಾಡಿದೆ, ಎಲ್ಲಿದ್ದೆ, ಅದ್ರ ಬಗ್ಗೆ ಏನೂ ತಲೆ ಬಿಸಿ ಇಲ್ಲ. ಮತ್ತು ಈಗಂತೂ ಹೊನ್ನಾವರ ಅನ್ನೋದು ಉತ್ತರ ಕನ್ನಡದ ಅನ್ನೋದು ಟೂರಿಸ್ಟ್ ಹಾಟ್ಸ್ಪಾಟ್. ಎಷ್ಟು ಜನ ಟೂರಿಸ್ಟ್ಗಳು ಬರ್ತಾರೆ ಅಂದರೆ, ಈಗ ಶನಿವಾರ ಭಾನುವಾರ ನೀವು ನೋಡಿದ್ರೆ ಟ್ರಾಫಿಕ್ ಜಾಮ್ ಆಗಬೇಕು, ಅಷ್ಟು ಜನ ಬರ್ತಾರೆ. ಸಣ್ಣ ನಮ್ಮ ಶರಾವತಿ ನದಿ ಸಮುದ್ರಕ್ಕೆ ಸೇರೋ ಜಾಗ ಇದೆಯಲ್ಲ, ಶರಾವತಿ ನದಿಗೆ ಸಣ್ಣ ಹಳ್ಳಗಳೆಲ್ಲ ಸೇರ್ತವೆ. ಅಲ್ಲಿ ಎಲ್ಲ 130-140 ಡಿಂಗಿಗಳು ತಯಾರಾಗಿದ್ದಾವೆ ಇವಾಗ. ಟೂರಿಸ್ಟ್ಗಳನ್ನ ಎಲ್ಲ ಕರ್ಕೊಂಡು ಬಂದು, ಯಾರೂ ಹತ್ತದೇ ಇರೋವಂಥ ಎಲ್ಲೋ ಗುಡ್ಡದ ಮೇಲೆ ನಂದು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಆಗಬೇಕು, ಇನ್ನೆಲ್ಲೋ ಯಾರೂ ನೋಡದೇ ಇರೋ ಅಂಥ ರೀತಿಯಲ್ಲಿ ನಾನು ಅಲ್ಲಿ ಹೋಗಿ ಬರಬೇಕು, ಇನ್ನೆಲ್ಲೋ ಒಂದು ಸೆಲ್ಫಿ ತೆಕ್ಕೊಂಬರ್ಬೇಕು. ಈ ಥರದ ಒಂದು ನೋಡುವ ಹಪಾಹಪಿ, ಅದು ನೋಡಿ ಏನಾಯಿತು ಅಂತಿಲ್ಲ, ಅದ್ರ ಮೇಲೆ ಪರಿಣಾಮನೇ ಇಲ್ಲ. ಇವ್ರು ಇವತ್ತು ಹೊನ್ನಾವರ ನೋಡಿ, ಮುಂದಿನ ವಾರ ಇನ್ನೊಂದು ನೋಡಿ, ಅದ್ರ ಮುಂದಿನ ವಾರ ಇನ್ನೊಂದು ನೋಡಿ, ಎಲ್ಲ ಕಡೆ ಒಂದು 100 ಫೋಟೋ ತೆಗೆದು 100 ಸೆಲ್ಫಿ ಮಾಡಿ ಹಾಕೊಳ್ತಾರೆ. ಬಿಟ್ಟರೆ ಅದರಿಂದ ನಮ್ಮೂರಿಗೆ ಏನು ಲಾಭ? ನಮ್ಮೂರು, ನಮ್ಮ ನದಿ, ನಮ್ಮ ಬೆಟ್ಟ ಅದೆಲ್ಲ ಕೊಳೆ ಎದ್ದು ಗಬ್ಬೆದ್ದು ಎಲ್ಲ ಕಾಯಿಲೆಗಳು ನಮ್ಮೂರಿಗೆ ಬಂತಲ್ಲ. ನಮ್ಮೂರಿಗೆ ಯಾರೋ 4 ಜನ ವ್ಯಾಪಾರಿಗಳಿಗೆ ಬಿಟ್ಟರೆ ಏನು ಲಾಭ ಆಯಿತು? ಇಲ್ಲ. ಸ್ವಚ್ಛತೆ ಬಗ್ಗೆ ನಾವು ಹೇಳಲೇಬೇಕು. ಮತ್ತು ಡಾಕ್ಟ್ರಾಗಿ ನಾವು ಬರೀ ಕಾಯಿಲೆ ಬಂದವಾಗ ಔಷಧ ಕೊಟ್ಟರಾಗಲಿಲ್ಲ. ಆ ಕಾಯಿಲೆ ಬರದೇ ಇದ್ದಂಗೆ ಬೈಲಲ್ಲಿ ಸಂಡಾಸ್ ಮಾಡಬಾರ್ದು, ಕೈಯನ್ನು ಇದು ಮಾಡಬೇಕು, ಪ್ಲಾಸ್ಟಿಕ್ ಕೊಟ್ಟೆಲ್ಲಿ ಇದು ಮಾಡಬೇಡಿ, ಇದನ್ನೆಲ್ಲ ನಾವು ಹೇಳಲೇಬೇಕು. ಇಟ್ ಈಸ್ ಎನಿ ಡಾಕ್ಟರ್ಸ್ ರೆಸ್ಪಾನ್ಸಿಬಿಲಿಟಿ. ಮತ್ತು ಮುಖ್ಯವಾಗಿ ನಾನು ಕಸ ಬಳಿಯೋದು ಅಥವಾ ಅದಕ್ಕೆ ಯಾಕೆ ಹೋಗೋದು ಅಂದರೆ, ಡಾಕ್ಟ್ರನ್ನ ಕೂಡಲೇ
ಅಥವಾ ಇನ್ನೇನೋ ಬರಹಗಾರ್ತಿ ಅಂತನೋ ಅಥವಾ ನನ್ನ ಹುಟ್ಟಿನ ಹಿನ್ನೆಲೆ ಇರ್ಬೋದು, ನನಗೊಂದು ನಾನು ಅನ್ನುವ ಅಹಂ ಒಳಗಡೆ ಇರ್ಬೋದು. ಆ ಅಹಂ ನಿರಸನ ಇದೆಯಲ್ಲ ಅದಷ್ಟು ಸುಲಭ ಇಲ್ಲ. ಕಸ ಬಳಿಯೋದಿದೆಯಲ್ಲ ಅದು ಅಹಂ ನಿರಸನದ ಅತ್ಯಂತ ಮುಖ್ಯ ದಾರಿ. ಮತ್ತು ಇದನ್ನು ಗಾಂಧಿ ಥರ ಹೇಳಿದವ್ರು ಯಾರೂ ಇಲ್ಲ. ಆ ಮನುಷ್ಯ ಬ್ಯಾರಿಸ್ಟ್ರಾಗಿ ಬಂದರೂ ಸಹ ಫಸ್ಟ್ ಕಾಂಗ್ರೆಸ್ ಪ್ಲೆನರಿ ಸೆಷನ್ ಕಲ್ಕತ್ತಾನಲ್ಲಿ ನಡೀತಾ ಇರುವಾಗ ಫಸ್ಟ್ ಹೋದವರು ಸಂಡಾಸ್ ರೂಮ್ ಈ ಥರ ಇದೆಯಲ್ಲ, ನೀವೆಂಥ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಫಸ್ಟ್ ಬಕೆಟು ಇದು ತಗೊಂಡೋಗಿ ಸಂಡಾಸ್ ಚೊಕ್ಕ ಮಾಡಿ ಬಂದಿದ್ದಾರೆ. ಸೊ ಅದನ್ನು ಅಂದರೆ ಒಂದು ನನ್ನ ಅಹಂ ನಿರಸನಕ್ಕೂ ಮತ್ತು ಸ್ಥಳೀಯರ ಜೊತೆ ನನ್ನನ್ನು ಕನೆಕ್ಟ್ ಮಾಡ್ಕೊಳ್ಬೇಕಲ್ಲ, ಬರೀ ಲಾಭ ಮಾಡೋಕ್ಕಲ್ಲ ನಾವು ಆಸ್ಪತ್ರೆ ಮಾಡಿರೋದು, ಅವ್ರ ಜೊತೆ ನನ್ನನ್ನು ಕನೆಕ್ಟ್ ಮಾಡ್ಕೊಳ್ಳೋಕ್ಕೂ ಅದು ಅಗತ್ಯ ಅಂತ ಈ ಥರದ ಕ್ರಮಗಳಿಗೆ ಮುಂದಾದೆ. ಅದನ್ನೆಲ್ಲ ಒಪ್ಪೇ ಬಿಟ್ಟಿದ್ದಾರೆ ಅಂತಲ್ಲ, ಕೆಲವರಿಗೆ ಗೊತ್ತಾಗಿದೆ, ಹೇಳ್ತಾರೆ ಪ್ಲಾಸ್ಟಿಕ್ ಕೊಟ್ಟೆ ಬೇಡ ಅಂತ ಸಂತೆಯಲ್ಲಿ ಹೇಳಿದರೆ ನೀವು ಕವಲಕ್ಕಿ ಊರೋರಾ ಅಂತ ಕೇಳ್ತಾರಂತೆ ಅಲ್ಲಿ. ಆಮೇಲೆ ಬಸ್ಸು ಹತ್ತಿ ಇಳಿಯುವಾಗಲೂ ಅಷ್ಟೇ, ಏನಾದರೂ ಸ್ವಲ್ಪ ಈ ಹೆಣ್ಮಕ್ಳೆಲ್ಲ ಮಾತಾಡಿದ್ರೆ ಕೆಲವರು ನೀವು ಕವಲಕ್ಕಿ ಊರೋರಾ ಅಂತ ಕೇಳ್ತಾರಂತೆ. ಅಷ್ಟರ ಮಟ್ಟಿಗೆ ಒಂದು ಸ್ವಲ್ಪ ಒಂದು ಜಾಗೃತಿ ಬಂದಿದೆ. ಬಟ್ ಕೋವಿಡ್ ಬಂದಮೇಲೆ ಮತ್ತೆ ಪ್ಲಾಸ್ಟಿಕ್ ಯಾವ್ದು ಹೋಗಿತ್ತೋ ಅದು ಎಲ್ಲವುದು ವಾಪಸ್ ಬರೋ ಹಂಗಾಗಿ ಸ್ವಲ್ಪ ಕಷ್ಟ ಆಗಿದೆ. ಪ್ರಯತ್ನ ಮುಂದುವರಿಸ್ತಾ ಇರಬೇಕಷ್ಟೇ. ಮೇಡಮ್, ತಾವೀಗ ಮಾತಾಡ್ತಾ ಗಾಂಧಿಯ ಒಂದು ರೆಫರೆನ್ಸನ್ನು ತೆಗೆದುಕೊಂಡ್ರಿ. ಸದ್ಯಕ್ಕೆ ನಮಗೆ ತಕ್ಷಣ ಯೋಚನೆ ಮಾಡುವಂಥದ್ದು ನಮ್ಮೆಲ್ಲರ ಬುದ್ಧಿಮತ್ತೆಯನ್ನು ಒಂದು ರೀತಿಯಲ್ಲಿ ಕಟ್ಟಿಕೊಡುವಂಥ ಎರಡು ದೊಡ್ಡ ವಿಚಾರಗಳು ಅಂತ ಹೇಳಿದರೆ, ಒಂದು ಗಾಂಧಿವಾದ, ಇನ್ನೊಂದು ಅಂಬೇಡ್ಕರ್ ವಾದ. ಇವುಗಳನ್ನು ಜನಕ್ಕೆ ತಲುಪಿಸುವ ಸಂದರ್ಭದಲ್ಲಿ ಅನೇಕ ವೈರುಧ್ಯಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಅವೆರಡು ಬಹಳ ದೊಡ್ಡ ಚೇತನಗಳು. ಅವರಿಬ್ಬರ ವಾದಗಳಲ್ಲಿ ಒಂದಿಷ್ಟು ವ್ಯತ್ಯಾಸಗಳಿರಬಹುದು, ಆದರೆ ಅಲ್ಟಿಮೇಟ್ಲಿ ಅವರಿಬ್ಬರೂ ಕೂಡ ಜನಪರವಾಗಿ ಇದ್ದಂಥವ್ರೆ. ಈ ಗಾಂಧಿವಾದದ ಬಗ್ಗೆ, ಯಾಕಂದರೆ ಇತ್ತೀಚೆಗಂತೂ ಗಾಂಧಿಯನ್ನು ಬೈಯುವಂಥದ್ದು ಒಂದು ಫ್ಯಾಷನ್ನು, ಮತ್ತು ಕೆಲವು ಜನಗಳಲ್ಲಿ ಅಂಬೇಡ್ಕರ್ ಅವರನ್ನು ನಗಣ್ಯ ಮಾಡೋದು ಇನ್ನೊಂದು ರೀತಿಯ ಫ್ಯಾಷನ್ನು. ಇದು ಜಾಸ್ತಿ ಆಗ್ತಿರುವಂಥ, ಅದು ಎಸ್ಪೆಷಲಿ ಅಮಾಂಗ್ ಯೂತ್ಸ್ ಇದು ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನನಗನ್ಸೋದು, ನಿಮ್ಮ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ನೋಡುವಾಗ ಈ ಗಾಂಧಿಯಿಸಮ್ ಮತ್ತು ಅಂಬೇಡ್ಕರ್ ವಾದ ಇದೆಯಲ್ಲ, ಇದನ್ನು ಒಂದು ರೀತಿ ನೀವು ತಪಸ್ಸಿನ ರೀತಿಯಲ್ಲಿ ಎಲ್ಲ ಕಡೆಗೆ ಪಸರಿಸ್ತಾ ಇದ್ದೀರಿ. ಅದು ಯಾಕೆ ನಿಮಗದು ಗಾಂಧಿ ಮತ್ತು ಅಂಬೇಡ್ಕರ್ ಇವರಿಬ್ಬರು ಅಷ್ಟು ಪ್ರಮುಖ ಅಥವಾ ಅಷ್ಟು ಪ್ರಸ್ತುತ ಅಂತ ನಿಮಗೆ ಯಾಕೆ ಅನ್ನಿಸ್ತಾ ಇದೆ? ಇದು ಸಮಾಜದಲ್ಲಿ ಸಾಕಷ್ಟು ಕೊಳೆ ಇರುತ್ತೆ. ಆ ಕೊಳೆನ ಇದು ಕೊಳೆ ಇದೆ, ಇದನ್ನು ತೆಗಿಬೇಕು ಅಂತ ಮನವೊಲಿಸಿ ಕೊಳೆಯನ್ನು ಹಾಕ್ಬಿಡ್ರಪ್ಪ ಅಂತ ಹೇಳೋದು ಒಂದು ದಾರಿ. ಇದು ರಿಪೇರಿ ಆಗೋ ಇಸಮ್ ಅಲ್ಲ. ಇದನ್ನು ಪೂರ್ತಿ ತೆಗೆದು ಮತ್ತೊಂದನ್ನು ಹೊಸದು ಕಟ್ಟಬೇಕು ಅಂತ ಹೇಳೋದು ಇನ್ನೊಂದು ದಾರಿ. ಆ್ಯಕ್ಚುಲಿ ಯಾವುದೇ ಬದಲಾವಣೆನ ಬಯಸೋರು ಇದು ಎರಡೂ ಮಾರ್ಗಗಳನ್ನು ಒಂದೊಂದು ಹಂತದಲ್ಲಿ, ಈಗ ಕೆಲವನ್ನ ರೀಸ್ಟ್ರಕ್ಚರ್ ಅಥವಾ ರೀಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ, ಇನ್ನೊಂದನ್ನು ಕಂಪ್ಲೀಟಾಗಿ ಹೊಸದನ್ನೇ ಕಟ್ಟಬೇಕಾಗುತ್ತೆ. ಇಲ್ಲಿ ಗಾಂಧಿ ಸುಧಾರಣವಾದಿ. ಅವ್ರು ಏನು ಅಂದ್ಕೊಂಡಿದ್ರು, ಈ ದೇಶದೊಳಗೆ ಅಥವಾ ಈ ಧರ್ಮದೊಳಗೆ ಇನ್ನೂ ಒಳ್ಳೆಯದಿದೆ, ಜನರಲ್ಲಿ ಇನ್ನೂ ಒಳ್ಳೆಯದಿದೆ, ಅವ್ರ ಕೇಡುಗಳನ್ನೆಲ್ಲ ಇದರೊಳಗೆ ಕೆಟ್ಟದ್ದು ಏನೇನಿದೆಯೋ ಅದನ್ನೆಲ್ಲ ತೊಳೆದು ಇದು ಮಾಡಿದ ಮೇಲೆ ಇಲ್ಲಿ ಏನೋ ಒಂದು ಒಳ್ಳೆಯದಿದೆ ಅಂತ ಗಾಂಧಿ ನಂಬಿದ್ರು. ಟು ಸಮ್ ಎಕ್ಸ್ಟೆಂಟ್ ಮೇ ಬಿ ಇಟ್ ವರ್ಕ್ಸ್. ಆದರೆ ಅಂಬೇಡ್ಕರ್ ಏನಂತ ಭಾವಿಸಿದ್ರು ಅಂದರೆ, ಅವರು ಕ್ರಾಂತಿಕಾರಿ ಸುಧಾರಣವಾದಿ. ಇದು ಪೂರ್ತಿ ಕೊಳತು ಹೋಗಿರುವಂಥ ಸ್ಟ್ರಕ್ಚರ್, ಇದನ್ನು ಇಟ್ಕೊಂಡು ಇದನ್ನು ಯಾವ ಹೊಸ್ತನ್ನು ಕಟ್ಟೋಕ್ಕಾಗಲ್ಲ, ಇದನ್ನು ಕಂಪ್ಲೀಟ್ ಕೆಡವಿ ಹೊಸ್ತನ್ನೇ ಕಟ್ಟಬೇಕು ಅನ್ನೋದು ಅಂಬೇಡ್ಕರ್ ಅವರ ವಿಚಾರಧಾರೆ. ಸೊ ಕೆಲವು ಕಡೆಗಳಲ್ಲಿ ನೋಡಿದವಾಗ, ಅಥವಾ ನೀವು ಯಾವುದನ್ನು ಸಬಾಲ್ಟ್ರನ್ ಅಂತಾರೋ ಅಥವಾ ಅಂಚಿನ ಲೆವೆಲಲ್ಲಿ ನಿಂತು ನೋಡಿದವಾಗ ಅಂಬೇಡ್ಕರ್ ಹೇಳಿರೋದು ಕರೆಕ್ಟು. ಈಗ ನಾನು ಹಳ್ಳಿಗಳಿಗೆ ಹೋಗಬೇಕು ಅಂತ ಗಾಂಧಿ ಹೇಳಿದರು ಅಂತ ಹೇಳಿದ್ನಲ್ಲ, ಅಂಬೇಡ್ಕರ್ ಹಳ್ಳಿಯಿಂದ ಹೊರಗೆ ಬರ್ರಿ ಅಂತ ಹೇಳ್ತಾರೆ. ಯಾಕೆಂದರೆ ಇವತ್ತಿಗೂ ಪ್ರತಿಯೊಂದು ಹಳ್ಳಿನೂ ಜಾತಿ ಕೂಪ. ಸಿಟಿಗಳಲ್ಲಿ ನಡೆಯಲ್ಲ ಅಂತಿಲ್ಲ ದಲಿತರಿಗೆ ದೌರ್ಜನ್ಯ ಮತ್ತು ದಮನ, ಬಟ್ ಇವತ್ತಿಗೂ ಸಹ ಹಳ್ಳಿಗಳಲ್ಲಿ ಒಂದು ಚಹಾ ಕುಡಿಲಿಕ್ಕೆ, ಒಂದು ಚೌರ ಮಾಡ್ಕೊಳ್ಳಿಕ್ಕೆ, ಒಂದು ದೇವಸ್ಥಾನದೊಳಗೆ ಹೋಗಲಿಕ್ಕೆ ಒಂದು ನಂದಿಕೋಲ್ ಮುಟ್ಟದ ದಲಿತ ಹುಡುಗ ಅಂತ ಇವತ್ತು ಹಿಡ್ಕೊಂಡು ಬಡಿತಾರೆ. ಸೊ ಈ ಥರದ ಪರಿಸ್ಥಿತಿ ಇರುವಾಗ, ಮತ್ತು ಎಲ್ಲ ಸರ್ವ ಸಮಾನತೆ ಸಾರೋ ಸಂವಿಧಾನ ಬಂದಿದೆ, ಎಲ್ಲರೂ ಮಾತೆತ್ತಿದ್ರೆ ದಲಿತರು ಅಂದ್ಕೊಳ್ಳೆ ಸರ್ಕಾರಿ ಬ್ರಾಹ್ಮಣರು ಅದು ಇದು ಅಂತೆಲ್ಲ ಹೇಳ್ತಾರೆ. ಬಟ್ ನಾನು ಯೂತ್ ಕ್ಯಾಂಪ್ಗಳಲ್ಲಿ ನೋಡ್ತೀನಲ್ಲ, ಮೀಸಲಾತಿ ಬಗ್ಗೆ ಇವತ್ತಿಗೂ ಸಹ ದಲಿತೇತರಿಗೆ ಆಕ್ಸೆಪ್ಟೆನ್ಸ್ ಇಲ್ಲವೇ ಇಲ್ಲ. ಅವ್ರ ಕಣ್ಣೆದುರುಗಡೆನೇ ಕೇರ್ ಇಲ್ಲಿ ಕಷ್ಟಪಡ್ತಿದ್ದಾರೆ, ಒಂದೊತ್ತು ಕೂಳಿಲ್ಲದೆ ಒದ್ದಾಡ್ತಾ ಇರ್ತಾರೆ. ಅಲೆಮಾರಿಗಳನ್ನು ನಾವು ನೋಡ್ತೀವಿ, ಅವರಿಗೆ ಒಂದು ಮನೆ ಇಲ್ಲ, ಅವ್ರಿಗೆ ಒಂದು ಗುರ್ತಿಲ್ಲ, ಅವ್ರು ಇದ್ದಾರೋ ಸತ್ತಿದ್ದಾರೋ, ಇಷ್ಟೊಂದು ಮಳೆ ಬಂತು ಏನು ಸೋರ್ತಾ, ವಿ ನೆವರ್ ಥಾಟ್ ಅಬೌಟ್ ದೆಮ್. ನಮ್ಮ ಪ್ರೀವಿಯಸ್ ಜನ್ರೇಷನ್ ಅವ್ರ ಬಗ್ಗೆ ನಾವು ಯೋಚನೆನೇ ಮಾಡಲಿಲ್ಲ. ಆದರೆ ಈಗಲೂ ಸಹ ಅಯ್ಯೋ ಅದು ಅರ್ಹರಿಗಷ್ಟೇ ಕೊಡಬೇಕು, ಮೀಸಲಾತಿ ತಪ್ಪು ಅಂತ ಹೇಳೋದು ಇವತ್ತಿಗೂ ಕಂಡುಬರುತ್ತೆ. ಹಾಗಾಗಿ ಇವತ್ತಿನ ಭಾರತ ದೇಶ ಇದೆಯಲ್ಲ, ಇದನ್ನು ಮಾರ್ಕ್ಸೋ ಮತ್ತೊಬ್ಬರೋ ಕನಸಿರೋ ಸಮಾಜದ ಕಡೆಗೆ ನಾವು ನಡೆಸಬೇಕು ಅಂತಂದರೆ, ಅಥವಾ ಎಲ್ಲ ಮಹಿಳೆಯರು ಕನಸಿರೋ ಫುಲೆಗಳಿರ್ಬೋದು, ಪೆರಿಯಾರ್ ಇರ್ಬೋದು, ಅವರೆಲ್ಲ ಕನಸಿರೋ ಸಮಾಜದ ಕಡೆಗೆ ಎಲ್ಲರನ್ನೂ ತಗೊಂಡು ಹೋಗಬೇಕಾದ್ರೆ ನನಗನ್ಸೋದು, ನಮಗೆರಡು ಕಣ್ಣಿದೆ,
ಅದ್ರ ಕಣ್ಣಿಗೆ ಧೂಳು ಮೆತ್ಕೊಂಡಿದೆ. ಅದು ನ್ಯಾಯದ ಕಣ್ಣು. ಈ ನ್ಯಾಯದ ಕಣ್ಣಿನ ಧೂಳು ಹೋಗ್ಲಾಡ್ಸೋಕ್ಕೆ ಒಂದು ಗಾಂಧಿ ಕಣ್ಣು, ಇನ್ನೊಂದು ಅಂಬೇಡ್ಕರ್ ಕಣ್ಣು. ಈ ಎರಡು ಕಣ್ಣನ್ನು ಇಟ್ಕೊಂಡ್ರೆ ನಾವು ಮಹಿಳೆಯರನ್ನು, ಟ್ರಾನ್ಸ್ಜೆಂಡರ್ಸನ್ನು, ರಿಲಿಜಿಯಸ್ ಮೈನಾರಿಟಿ ಅಥವಾ ಭಾಷಿಕ ಮೈನಾರಿಟಿ ಎಲ್ಲರನ್ನೂ ಒಳಗೊಳ್ಳೋಕ್ಕೆ ಸಾಧ್ಯ ಇದೆ. ಈ ಒಳಗೊಳ್ಳುವಿಕೆಗೆ ಇದು ತುಂಬ ಅಗತ್ಯ ಅಂತ ನಾನು. ಎರಡು ಕಣ್ಣುಗಳು ಅಂತ ನೀವು ಭಾಳ ಚೆನ್ನಾಗಿ ನ್ಯಾಯದ ಕಣ್ಣುಗಳು. ಅದು ಭಾಳ ಸ್ಪಷ್ಟ. ಅದು ಒಂದು ಕುತೂಹಲದ ಪ್ರಶ್ನೆ ಇದೆ. ಸ್ವಾತಂತ್ರ್ಯ ಬಂದು 7 ದಶಕಗಳೇ ಆಗೋಯ್ತು. ಸಾಕಷ್ಟು ಬದಲಾವಣೆಗಳಾಗಿದೆ. IT-BT ಕಂಪ್ನಿಗಳು ಇವೆಲ್ಲ ಬಂದಿದೆ. ಈಗ ಜಾಬ್ ಆಪರ್ಚುನಿಟೀಸ್ ಅನ್ನುವಂಥದ್ದು ಬೇರೆದೇ ಒಂದು ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಸಾಕಷ್ಟು ಬದಲಾವಣೆಗಳೀಗ ನಮ್ಮ ಸುತ್ತಮುತ್ತಲು ನೋಡ್ತಾನೇ ಇದ್ದೀವಿ. ಅವಕಾಶಗಳು ಸಾಕಷ್ಟು ಸಿಗ್ತಾ ಇದೆ. ಇವತ್ತು ಒಂದು ಕುತೂಹಲ ಏನು ಅಂತ ಹೇಳಿದರೆ, ನೀವು ಸಾಕಷ್ಟು ಅಧ್ಯಯನ ಮಾಡಿರೋದರಿಂದ ಅಂಬೇಡ್ಕರ್ ಇವತ್ತು ಇದ್ದಿದ್ದರೆ ದಲಿತರಿಗೆ ಒಂದು ಆರ್ಥಿಕ ಸ್ವಾತಂತ್ರ್ಯ ಅಥವಾ ಆ ರೀತಿಯ ಸಬಲೀಕರಣ, ಈ ರೀತಿಯಲ್ಲಿ ಏನಾದರೂ ಅವರು ಯೋಚನೆ ಮಾಡಲಿಕ್ಕೆ ಸಾಧ್ಯತೆ ಇತ್ತಿತ್ತ ಇವತ್ತಿನ ದಿನಗಳಲ್ಲಿ? ಆರ್ಥಿಕ ಸಬಲೀಕರಣದ ಬಗ್ಗೆ ಅವ್ರು ಅವತ್ತು ಯೋಚನೆ ಮಾಡಿದ್ರು. ಅವ್ರೇನು ಬರೀ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಬಗ್ಗೆ ಅಷ್ಟೇ ಹೇಳಲಿಲ್ಲ. ಅದು ಆವಾಗಷ್ಟೇ ಸ್ವಾತಂತ್ರ್ಯ ಬಂದ ಆರಂಭ ಆಗಿತ್ತಲ್ಲ. ಸೊ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಬಗ್ಗೆ ಮೊದಲು ಹೇಳಿದರು. ಆದರೆ ಬರೀ ಆರ್ಥಿಕ ಸಬಲೀಕರಣನೂ ಸಾಲದು. ಇವತ್ತು ನಮ್ಮ ರಾಷ್ಟ್ರಪತಿ ಅತ್ಯುಚ್ಚ ಅಧಿಕಾರದಲ್ಲಿ ಕೂತಿರುವಂಥವ್ರು, ಅವರಿಗೆ ಹೆಚ್ಚು ಸಂಬಳ ಬರ್ತಿರೋರು. ಬಟ್ ಇವತ್ತಿಗೂ ಒಂದು ಜಗನ್ನಾಥ ದೇವಸ್ಥಾನಕ್ಕೆ ಅವ್ರು ಹೋಗಿ ಬಂದ ಮೇಲೆ ಅದನ್ನು ಇದು ಹಚ್ಚಿ ತೊಳಿತಾರೆ ಅಂದರೆ, KR ನಾರಾಯಣನ್ ರಾಷ್ಟ್ರಪತಿಯಾಗಿದ್ದರು, ಅವರೂ ಸಹ ತಿರುವನಂತಪುರಂ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಅದನ್ನು ಪಂಚಗವ್ಯ ಹಾಕಿ ಶುದ್ಧ ಮಾಡ್ತಾರೆ ಅಂತಂದರೆ, ಹಾಗಾದ್ರೆ ಅವರು ಆರ್ಥಿಕವಾಗಿ ಬಲಿಷ್ಠರಲ್ವಾ? ಅಥವಾ ಅವ್ರಿಗೆ ಅಧಿಕಾರ ಇಲ್ವಾ? ಅವರು ಮೇಲ್ವರ್ಗಕ್ಕೂ ಸೇರಿದವರಾಗಿದ್ದಾರೆ. ರಾಷ್ಟ್ರಪತಿ ಈ ದೇಶದ ಪ್ರಥಮ ಪ್ರಜೆ ಅಂದರೆ ಅದು ತಲೆ ಒಳಗೆ ಕಿಲುಬಿನ ಥರ ಕೂತ್ಬಿಟ್ಟಿರುತ್ತೆ ಜಾತಿ ಅನ್ನೋದು. ಅದು ಅಷ್ಟು ಸುಲಭಕ್ಕೆ ಹೋಗಲ್ಲ. ಇದು ಅಂಬೇಡ್ಕರಿಗೆ ಗೊತ್ತಿತ್ತು. ನಾವು ಯಾವುದೇ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇರಲಿ ಅಥವಾ ಆರ್ಥಿಕ ಸಬಲೀಕರಣದಿರಲಿ, ಅದು ಏನೇ ಇದ್ದರೂ ಸಹ ಫಸ್ಟ್ ಬೇಕಾಗಿರೋದೇನು ಈ ದೇಶದ ಯಾವುದೇ ವ್ಯಕ್ತಿಗೆ ಅಂದರೆ ಒಂದು ಆತ್ಮಗೌರವ. ನಾನು ದಲಿತ ಅಂತ ಹೇಳ್ಕೊಂಡು ತಲೆ ಎತ್ತಿ ಬದುಕುವಂಥ, ಅಥವಾ ನಾನು ದಲಿತ ಅಂತ ಅವ್ರು ಹೇಳ್ಕೊಂಡ್ರು ಉಳಿದವ್ರು ಯಾರು ಅವ್ರನ್ನ ದಮನ ಮಾಡೋಕ್ಕೆ ಬರದೇ ಇದ್ದಂತಹ ಒಂದು ಸ್ವಾಯತ್ತ ಬದುಕು ಸಾಧ್ಯ ಆಗುವಂಥ, ಘನತೆಯ ಬದುಕು ಸಾಧ್ಯ ಆಗುವಂಥ ವಾತಾವರಣ ಅಂಬೇಡ್ಕರಿಗೆ ಬೇಕಾಗಿದ್ದು. ಅದನ್ನೇ ಅವರು ಕೊನೆಗೆ ಏನು ಹೇಳ್ತಾರೆ, ಈ ಹಿಂದೂ ಅನ್ನುವ ಚೌಕಟ್ಟಲ್ಲಿ ನಾವಿದ್ದರೆ ಯಾವತ್ತಿದ್ರೂ ಇವರು ನಮ್ಮನ್ನು ಪಂಚಮರು ಅಂತ ಭಾವಿಸ್ತಾರೆ ಹೊರತು ನಾವು ಯಾವ ವರ್ಣದಲ್ಲೂ ಸೇರೋಕ್ಕಾಗಲ್ಲ. ಮತ್ತು ವರ್ಣ ವ್ಯವಸ್ಥೆನೇ ಮೋಸ್ಟ್ ಅನ್ಸೈಂಟಿಫಿಕ್ ಮತ್ತು ಅನ್ಯಾಯದ್ದು. ಹಾಗಾಗಿ ಈ ಚೌಕಟ್ಟಿಂದ ನಾವು ಹೊರಗೆ ಬಂದರೆ ಮಾತ್ರ ಮನುಷ್ಯರಾಗಿ ಬದುಕ್ಬೋದು ಅಂತ ಅವರು ಯೋಚಿಸ್ತಾರೆ. ಈ ದಿಕ್ಕಿನಲ್ಲಿ ನೀವು ಯೋಚನೆ ಮಾಡ್ತಾ ಇರಬೇಕಾದ್ರೆ ಗಾಂಧಿ ಒಮ್ಮೆ ಹೇಳ್ತಾರೆ, ಯೂತ್ ಈಸ್ ದ ಸಾಲ್ಟ್ ಆಫ್ ಎ ನೇಷನ್ ಅಂತ. ಅಷ್ಟು ಪ್ರಮುಖ ಯೂತ್ ಪವರ್ ಅನ್ನೋದು ಇದೆಯಲ್ಲ, ಅದು ಭಾಳ ದೊಡ್ಡ ಶಕ್ತಿ. ಅದು ಅವರು ದೈಹಿಕವಾಗಿ ಮಾನಸಿಕವಾಗಿ ಭಾಳ ಸಾಮರ್ಥ್ಯರವರು. ಇವತ್ತಿನ ಯೂತ್ ಇದೆಯಲ್ಲ, ಸಾಮಾನ್ಯವಾಗಿ ನಮ್ಮ ವಯಸ್ಸಿನವರು ಅಥವಾ ನಮಗಿಂತ ಹಿರಿಯರು ಸಾಮಾನ್ಯವಾಗಿ ಹೇಳುವಂಥದ್ದು, ಇವತ್ತಿನ ಯುವಕರು ಎಲ್ಲ ಹಾಳಾಗಿ ಹೋಗ್ತಾ ಇದ್ದಾರೆ. ಕಾರಣಗಳು ಹಲವು ಇರ್ಬೋದು. ನನಗನ್ಸೋದು ಅವ್ರಿಗೊಂದು ಸೂಕ್ತವಾದ ಮಾರ್ಗದರ್ಶನ ಅಥವಾ ಒಂದು ಓರಿಯೆಂಟೇಷನ್ ಅವರಿಗೆ ಇದು ಸರಿಯಾಗಿ ಲಭ್ಯ ಆಗ್ತಾ ಇಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆನಲ್ಲಂತೂ ಅದು ಸಿಗ್ತಾ ಇಲ್ಲ, ಸರಿಯಾಗಿ ಸಿಗ್ತಾ ಇಲ್ಲ ಅವರಿಗೆ. ಇಂತಹ ಸಂದರ್ಭದಲ್ಲಿ ನಾನು ಭಾಳ ಹೆಮ್ಮೆ ಮತ್ತು ಗರ್ವದಿಂದ ಹೇಳಬೇಕು, ಭಾಳ ಪ್ರಾಮಾಣಿಕವಾಗಿ ಯಾವ ಉದ್ದೇಶಗಳು ಇಲ್ಲದೇ, ವೈಯಕ್ತಿಕ ಉದ್ದೇಶಗಳು ಇಲ್ಲದೇ ಭಾಳ ವರ್ಷಗಳಿಂದ ನೀವು ಪ್ರತಿ ವಾರದ ಎಂಡಲ್ಲಿ 2 ದಿನಗಳ ಕಾಲ ನೀವು ಯುವಕರಿಗೆ ಬೇರೆ ಯುವತಿಯರಿಗೆ ಬೇರೆ 2 ದಿನಗಳ ಕ್ಯಾಂಪನ್ನು ಮಾಡ್ಕೊಂಡು ಬರ್ತಾಯಿದ್ದೀರಿ. ಆ ಕ್ಯಾಂಪಿಗೆ ಹೋಗಿ ಬಂದಂಥ ವಿದ್ಯಾರ್ಥಿನಿಯರು ನಿಮ್ಮ ಕ್ಯಾಂಪಿಂದ ಹೊರಗೆ ಬರೋ ಅಷ್ಟೊತ್ತಿಗೆ ಹೊಸ ಮನುಷ್ಯರಾಗೆ ಹೊರಗೆ ಬರ್ತಾ ಇದ್ದಾರೆ. ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಅವರ ಆ್ಯಟಿಟ್ಯೂಡ್ ಚೇಂಜ್ ಆಗಿದೆ, ಅವರ ಥಿಂಕಿಂಗ್ ಲೈನ್ ಚೇಂಜ್ ಆಗಿದೆ. ಇದು ತುಂಬ ಅಗತ್ಯ ಇದೆ. ಈ ರೀತಿ ನೀವು ಅಲ್ಲಿ ಕ್ಯಾಂಪ್ಗಳನ್ನ ಮಾಡುವಾಗ ಆ್ಯಕ್ಚುಲಿ ಅವರಲ್ಲಿ ಇರುವಂಥ ಸಮಸ್ಯೆಗಳು ಏನು ಅಂತ ಅನ್ನಿಸ್ತಾ ಇದೆ ನಿಮಗೆ, ಅಥವಾ ಅವ್ರಿಗೆ ಏನು ಅಗತ್ಯ ಇದೆ ಇವತ್ತಿನ ದಿವಸ? ನನಗನ್ಸೋದು ಇವತ್ತಿನ ಯುತ್ಸಿಗೆ ಅಷ್ಟೇ ಅಲ್ಲ, ಎಲ್ಲ ಮನುಷ್ಯರಿಗೂ ನಮ್ಮ ಮುಖ್ಯ ಪ್ರಾಬ್ಲಮ್ ಅಂದರೆ ಪ್ರೇಮರಾಹಿತ್ಯ. ಅವರನ್ನು ಒಂದು ಮುಟ್ಟಿ ಪ್ರೀತಿಯಿಂದ ವಿಶ್ವಾಸಕ್ಕೆ ತಗೊಂಡು ಮಗನೇ ಮಗಳೇ ಅಂತ ಹೇಳೋರೇ ಗತಿ ಇಲ್ಲ. ಸಣ್ಣ ಮಗು ಇರುವಾಗ ಹಿಡ್ಕೊಂಡು ಲೊಚ ಮುತ್ತಿಡ್ತಾ ಇರ್ತಾರೆ. ಅದೇ ಬೆಳೆದ ಕೂಡಲೇ ಅದು ಯಾವ ಡಿಸ್ಟೆನ್ಸ್ ಬರುತ್ತೆ. ಅದರಲ್ಲೂ ಇಂಡಿಯಾನಲ್ಲಂತೂ ದೇರ್ ಈಸ್ ನೋ ಫ್ಯಾಮಿಲಿ ಡೆಮಾಕ್ರಸಿ. ಮಕ್ಕಳಂದ್ರೆ ಅವ್ರಿಗೆ ಏನೂ ಗೊತ್ತಿಲ್ಲ, ಅವ್ರ ಪರವಾಗಿ ನಾವು ಡಿಸಿಷನ್ ತೊಗೋಬೇಕು, ಮಕ್ಕಳು ನಾವು ಹೇಳ್ದಂಗೆ ಕೇಳಬೇಕು. ಅಂದರೆ ನಮ್ಮ ಒಂದು ಅಹಂಕಾರವನ್ನು, ನಮ್ಮದೊಂದು ತುಂಡನ್ನು ಹಾಗೆ ಮಗು ಬೆಳಿಬೇಕೇ ಹೊರತು ನಾವು ಅದಕ್ಕೊಂದು ಸಪ್ರೇಟ್ ಆಗಿರೋ ಎಕ್ಸಿಸ್ಟೆನ್ಸನ್ನು ನಾವು ಇದೇ ಮಾಡಿಲ್ಲ. ಮಕ್ಕಳಂದರೆ ನಾವು ಕಂಟ್ರೋಲ್ ಮಾಡಬೇಕಾಗಿರೋ, ಸದಾ ಮೂಗ್ದಾರ ಹಾಕಿ ಹಿಡ್ಕೊಂಡಿರ್ಬೇಕಾಗಿರೋ. ಯಾಕೆಂದರೆ ಆ ಭಾರ ಪೇರೆಂಟ್ಸ್ ಮೇಲಿದೆ. ನನಗೆ ಅರ್ಥ ಆಗುತ್ತೆ. ಯಾಕೆಂದರೆ ಅವ್ರು ಏನಾದರೂ ಒಂಚೂರು ದಾರಿ ತಪ್ಪಿದ ಕೂಡಲೇ ನಿನ್ನ ಮಗ ಇದ್ದಾನಲ್ಲ, ನಿನ್ನ ಮಗಳಿದ್ದಾಳಲ್ಲ,
ಎಲ್ಲಿ ನಮ್ಮ ಮೇಲೆ ಇದು ಬಂದ್ಬಿಡುತ್ತೋ ಅಂತ ನಾವು ಆ ಜಾತಿಯ ಚೌಕಟ್ಟೊಳಗೆ, ಧರ್ಮದ ಚೌಕಟ್ಟೊಳಗೆ, ಅಥವಾ ನಮ್ಮ ಕುಟುಂಬದ ಅಥವಾ ನಮ್ಮ ಕ್ಲಾಸ್ ಇರುತ್ತಲ್ಲ ವರ್ಗ, ಆ ಚೌಕಟ್ಟಲ್ಲಿ ಮಕ್ಕಳನ್ನ ಕೂರ್ಸೋಕ್ಕೆ ಅಂತ ಅವ್ರನ್ನ ಒತ್ತಿ 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 ಈ ಡಬ್ಬಿ ಒಳಗೆ ಹಿಟ್ಟು ತುಂಬ್ತಾರಲ್ಲ, ತುಂಬಿ ಬಟ್ ಮಕ್ಕಳು ಅಥವಾ ಯುತ್ಸಿದಾರಲ್ಲ ಅವ್ರು ಅಂಥದ್ದಲ್ಲ. ದೇ ಆರ್ ಫ್ಲೂಯಿಡಿಟಿ ಇಸ್ ದೇರ್ ನೇಚರ್. ಅವರು ದೇ ವಾಂಟ್ ಟು ಫ್ಲೋ. ಅವ್ರಿಗೆ ಹರಿಬೇಕಂತಿಷ್ಟ, ಅವ್ರಿಗೆ ಚಲಿಸ್ಬೇಕಂತಿಷ್ಟ. ಆ ಚಲಿಸೋರನ್ನ ಹರಿಯೋರನ್ನ ಹಿಡ್ಕೊಂಬಂದು ನೀನು ಡಬ್ಬಿ ಹಾಕಿ ಇಲ್ಲ ನಮ್ದು ಈ ಕೊಡದ ರೂಪದಲ್ಲೇ ನೀನಿರ್ಬೇಕಂದ್ರೆ ದೇ ಡೋಂಟ್ ಲೀಸನ್. ಯಾರು ಬಂದು ಒದ್ದಿದ್ದೇ ಹರ್ಕೊಂಡು ಹೋಗ್ಲಿಕ್ಕೆ ಕಾಯ್ತಾರೆ. ಅಂದರೆ ನಮಗೀಗ ಶಿಕ್ಷಣ ವ್ಯವಸ್ಥೆನೂ ಬದಲಾಗಲೇಬೇಕು ಈ ಸಂದರ್ಭದಲ್ಲಿ. ಹೌದು, ಅಂದರೆ ಒಂದು ಸ್ಟೂಡೆಂಟ್ ಮತ್ತು ಶಿಷ್ಯರ ಮಧ್ಯೆ, ಗುರು ಶಿಷ್ಯರ ಮಧ್ಯೆ ಆಪ್ತ ಸಂಬಂಧ ಎಲ್ಲಿದೆ ಸರ್? ನೀವು ನಾ ಫಾರಿನ್ ಅಂತ ಹೇಳ್ತೀನಿ ಅಂತ ಅನ್ಕೋಬಾರ್ದು. ಫಾರಿನ್ ಯೂನಿವರ್ಸಿಟಿಗಳಲ್ಲಿ ನೀವು ಮೇಸ್ಟ್ರುಗಳು ಇವ್ರುಗಳನ್ನ ನೋಡಿ ಫ್ರೆಂಡ್ಗಳ ಥರ ಕೈ ಮೇಲೆ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಾ ಇರ್ತಾರೆ. ನಮ್ಮಲ್ಲಿ ಗುರು ಶಿಷ್ಯರು ಹೆಗಲ ಮೇಲೆ ಕೈ ಹಾಕೊಂಡು ಹೋಗಲಿ, ಅಮ್ಮ ಮಗಳು ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡಲ್ಲ, ಅಪ್ಪ ಮಗ ಹೆಗಲ ಮೇಲೆ ಕೈ ಹಾಡ್ಕೊಂಡು ಓಡಾಡಲ್ಲ. ಅಂದರೆ ಜೋರು ಮಾಡಿ ಅವ್ರನ್ನ ಕಂಟ್ರೋಲಲ್ಲಿ ಇಟ್ಟಿರೋದೇ ನಮ್ಮ ಇದು. ಸೊ ಹೀಗಾಗಿ ನನಗನ್ಸೋದು ಇವತ್ತಿನ ಯೂತ್ಸು ಎಂಥ ಪ್ರೇಮ ರಾಹಿತ್ಯದಲ್ಲಿ ಬಳಲ್ತಿದ್ದಾರೆ ಅಂದರೆ, ಅವ್ರನ್ನ ಹತ್ರ ಕರೆದು ಒಂದು ಅಪ್ಪಿಟ್ಕೊಳ್ಳುವ ಎಂಥದೇ ಅಥವಾ ಏನೋ ಒಂದು ಆಪ್ತವಾಗಿ, ಅಂದರೆ ಅವ್ರು ಎದೆಗೆ ತಾಕುವಂತ ನೀವು 4 ಮಾತಾಡಿ ಸಾಕು. ಅದೇನು 4 ದಿವಸ ಮಾತಾಡಬೇಕಂತಿಲ್ಲ, ಇಮ್ಮಿಡಿಯೇಟ್ ಓಪನ್ ಅಪ್ ಆಗಿಬಿಡ್ತಾರೆ. ಎಷ್ಟೋ ಜನ ನಾನು 20 ಪ್ರಶ್ನೆಗಳನ್ನು ಕೇಳಿರ್ತೀನಿ, ನಾ ಏನು ಹೇಳೇ ಇರಲ್ಲ, ಅವ್ರಿಗೆ ಅವರೇ ಓಪನ್ ಅಪ್ ಆಗಿ ಅವ್ರದ್ದು ಎಲ್ಲ ಏನೇನೆಲ್ಲ ಹೇಳ್ಕೊಳಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಕೇಳೋರೇ ಇಲ್ಲ. ಈಗ ಒಂದು ಹುಡುಗಿ ಅಥವಾ ಒಂದು ಹುಡುಗಿ ಮನೆಗೆ ಹೋಗಿ ನನಗೆ ಯಾರೋ ಟೀಚರ್ ಯಾರೋ ಇದು ಮಾಡಿದ್ರು ಅಥವಾ ಹುಡುಗ ಯಾರೋ ನನಗೆ ಚುಡಾಯಿಸ್ದ ಅಂತ ಅವಳು ಸಮಸ್ಯೆನ ಹೇಳಿಬಿಟ್ರೆ ತಕ್ಷಣ ಮನೆಯವ್ರ ರಿಯಾಕ್ಷನ್ ಏನಿರುತ್ತೆ, ಓಹೋ ನೀನೇ ಸರಿ, ನಿನ್ನ ನಡತೆನೇ ಸರಿ ಇಲ್ಲ, ನೀನು ಹೆಂಗೆಂಗೋ ಡ್ರೆಸ್ ಮಾಡ್ಕೊಂಡು ಹೋಗ್ತೀಯ, ಚೆಲ್ಲಾಗಾಡ್ತೀಯ, ಸ್ವಲ್ಪ ಗಂಭೀರವಾಗಿರಬೇಕು. ಹೆಚ್ಚು ಹೇಳ್ಬಿಟ್ರೆ ಕೆಲವು ಮನೆಗಳಲ್ಲಿ ಸ್ಕೂಲೇ ಬಿಡಿಸ್ಬಿಡ್ತಾರೆ. ಇದೇ ನನಗೇನೋ ಆಯಿತು ಅಂತ ಹುಡುಗ ಒಬ್ಬ ಮನೇಲಿ ಹೋಗಿ ಹೇಳಿದರೆ ಹುಡುಗನಿಗೂ ಅಷ್ಟೇ ಇದೇ ಥರದ್ದು. ಆ್ಯಕ್ಚುಲಿ ನಾವು ವಿ ಆರ್ ಮೋರ್ ಕ್ರೂಯಲ್ ಟುವರ್ಡ್ಸ್ ಬಾಯ್ಸ್. ಹುಡುಗರನ್ನಂತೂ ಮುಟ್ಟೋದೇ ಇಲ್ಲ. ಹುಡುಗಿಯರನ್ನಾದರೂ ಅಪ್ಪಂದ್ರು ಮಗಳನ್ನ ಸ್ವಲ್ಪ ಪ್ರೀತಿ ಮಾಡ್ಬೋದು. ಹುಡುಗರನ್ನಂತೂ ಅವ್ರನ್ನ ಅಂದರೆ ನನ್ನ ಮಗ ಅಂದರೆ ಅವನು ಗಂಡಸಾಗಿ ಆಯಿತಾ, ಹೆಚ್ಚು ಸಂಬಳ ತಗೊಳ್ಳೋಂಥವನು, ಹೆಚ್ಚು ಅಧಿಕಾರದಲ್ಲಿದ್ದು, ಹೆಚ್ಚು ಗಡಸಾಗಿ ಧೈರ್ಯದಿಂದ ಆ ಹುಸಿ ಗಂಡಸುತನದ ಚೌಕಟ್ಟನ್ನು ನಾವು ಹುಡುಗರ ಮೇಲೆ ಯಾವ ಥರ ಹೇರಿ ಇಟ್ಟಿರ್ತೀವಿ ಅಂದರೆ, ಅಥವಾ ಹುಡುಗಿಯರು ಹುಡುಗರ ಮೇಲೆ ನನ್ನ ಮಗ ಹಂಗಾಗಬೇಕು, ನನ್ನ ಮಗಳು ಹಿಂಗಾಗಬೇಕು, ಇಷ್ಟು ಸಂಬಳ ತಗೋಬೇಕು, ಇಂಥ ಅಧಿಕಾರಕ್ಕೆ ಹೋಗಬೇಕು, ಹಿಂಗಾಗಬೇಕು ಹಂಗಾಗಬೇಕು, ನಮ್ಮ ಕನಸುಗಳ ಭಾರನ, ಆ ಬ್ಯಾಗೇಜನ್ನು ಯೂತ್ಸ್ ಮೇಲೆ ಎಷ್ಟು ಹೊರಿಸ್ತೀವಿ ಅಂದರೆ ಅವರು ಸಹಜ ಬದುಕಿಂದ, ಒಂದು ಸಹಜ ವರ್ತನೆಯಿಂದ ಡಿವಿಯೇಟ್ ಆಗಿದ್ದಾರೆ. ಅದಕ್ಕೆ ಅವ್ರು ಮೊಬೈಲ್ ಹಿಡ್ಕೊಳ್ಳೋದು. ಲೆಟ್ ಅಸ್ ಸ್ಪೆಂಡ್ ಅವರ್ ಟೈಮ್ ಕ್ಲೋಸ್ಲಿ ವಿತ್ ದೆಮ್. ಅವ್ರನ್ನ ಮಗಳೇ ಬಾ ಅಂತ ಕರ್ಕೊಂಡೋಗಿ, ನಿನಗೆ ತಲೆ ನೋಯ್ತಾ ಇದೆಯಾ ಬಾ, ನಾನು ತಲೆ ತಿಕ್ಕೊಡ್ತೀನಿ, ನಾನು ಇದು ಮಾಡಿಕೊಡ್ತೀನಿ, ಅಥವಾ ಇನ್ನೊಂದೇನೋ ಹೋಗೋಣ, ಅಲ್ಲೇನೋ ಹೋಗೋಣ. ನಮ್ಗೆ ಆ ಥರದ ಆಪ್ತ ಇದು ಫ್ಯಾಮಿಲಿ ಡೆಮಾಕ್ರಸಿ ನಮ್ಮಲ್ಲಿ ಇಲ್ಲವೇ ಇಲ್ಲ. ಆತ್ಮೀಯತೆಯ ಕೊರತೆ ತುಂಬ ಎದ್ದು ಕಾಣ್ತಾ ಇದೆ. ನಾವು ಇದನ್ನು ಫೆಮಿನಿಸ್ಟ್ ಇದರಲ್ಲಿ ಹೇಳ್ತಾ ಇರ್ತೀವಿ ಸರ್. ಫ್ಯಾಮಿಲಿ ಡೆಮಾಕ್ರಸಿ ಅಂದ್ರೇನು? ತಿಂಗಳಿಗೆ ಒಂದ್ಸಲ ಎಲ್ಲರೂ ಒಂದು ಟೇಬಲಲ್ಲಿ ರೌಂಡಿಗೆ ಕೂತ್ಕೊಳ್ಳಿ. ಹೋದ ತಿಂಗಳಿಂದ ಇಲ್ಲಿವರೆಗೆ ಯಾರು ಯಂಗೆಸ್ಟ್ ಆಫ್ ದಿ ಲಾಟ್ ಅವ್ರು ಮಾತಾಡೋಕ್ಕೆ ಶುರು ಮಾಡಲಿ. ಆಯ್ತಪ್ಪ, ಒಂದು ತಿಂಗಳಲ್ಲಿ ನಿಂಗೆ ಏನೇನು ಅನಿಸ್ತು, ಯಾವಾಗ ಸಿಟ್ಟು ಬಂತು, ಏನು ಮಾಡಬೇಕು, ಲೆಟ್ ಅಸ್ ಸ್ಟಾರ್ಟ್ ಲೈಕ್ ದಿಸ್. ಅವಾಗ ಅವರಿಗೆ ಓಹೋ ನಾ ಹೇಳೋದನ್ನು ಅಪ್ಪ ಅಮ್ಮ ಅಜ್ಜಿ ಅಜ್ಜ ಕೇಳ್ತಿದ್ದಾರೆ ಅಂದರೆ ಅವರಿಗೆ ನನಗೊಂದು ಬೆಲೆ ಇದೆ, ಅವ್ರಿಗೆ ಇಮ್ಮಿಡಿಯೇಟ್ ಜವಾಬ್ದಾರಿ ಬರುತ್ತೆ. ಎಲ್ಲಿದೆ? ನಮ್ಮಲ್ಲಿ ಇಲ್ವೇ ಇಲ್ಲ. ಇವರು ಅಜ್ಜಂದ್ರಾಗಿ ಹೊಲ್ಲು ಉದುರ್ತಾ ಇದ್ರು, ಇನ್ನು ಅವರು ಏನು ಪೆಟಾರಿ ಕಿಸೆನ ಇದಕ್ಕೆ ಹಾಕೊಂಡು ಈ ಯಜಮಾನಿಕೆ ಇದೆಯಲ್ಲ. ಅಂದರೆ ನಮ್ಮಲ್ಲಿ ತಂದೆ ಮಕ್ಕಳು, ತಾಯಿ ಮಕ್ಕಳಿಗೆ ಅಧಿಕಾರದ ಸಂಬಂಧ ಇದೆ, ಗಂಡ ಹೆಂಡತಿ ಮಧ್ಯೆ ಅಧಿಕಾರದ ಸಂಬಂಧ ಇದೆ. ಅಧಿಕಾರ ಸಂಬಂಧದಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಪ್ರೇಮ ಸಂಬಂಧ ಇದೆಯಲ್ಲ, ಸ್ನೇಹ ಸಂಬಂಧ ಇದೆಯಲ್ಲ, ಅದು ಮಾತ್ರ ಈ ಸೊಸೈಟಿನ ಕಾಪಾಡುತ್ತೆ. ಅದಿವತ್ತಿಲ್ಲ. ಅದನ್ನು ಹುಡುಗರಿಗೆ ಹೇಳಬೇಕು ಅಂತ ಇಂಡೈರೆಕ್ಟಾಗಿ ನಾನು ಆ ಪ್ರೇಮ ಸಂಬಂಧಕ್ಕೆ, ಸ್ನೇಹ ಸಂಬಂಧಕ್ಕೆ, ಜಾತಿ ಧರ್ಮ ಕುಲ ಕುಟುಂಬ ಏನು ಅಡ್ಡ ಬರ್ದಂಗಿರಲಿ ಅಂತ ಆ ಒಂದು ಉದಾತ್ತ ಇದನ್ನು ಹೇಳಬೇಕಂತ ಯೂತ್ ಕ್ಯಾಂಪ್ ಮಾಡಿದೆ. ಭಾಳ ಚೆನ್ನಾಗಿ ಹೇಳಿದ್ರಿ ನೀವು ಅದನ್ನು. ಇದು ಏನಾಗಿದೆ ನಮ್ಮ ಯೂತ್ಸಿಗೆ ಇವತ್ತು ಅಂತ ಹೇಳಿದರೆ, ನೀವು ಹೇಳಿದಾಗೇ ಅಪ್ಪ ಅಮ್ಮನ ಹತ್ರ ಏನನ್ನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಆತ್ಮೀಯವಾಗಿ ಮಾತಾಡೋಕ್ಕಾಗ್ತಿಲ್ಲ. ಈ ಪೀರ್ ಗ್ರೂಪ್ ಅಂತ ಏನು ಹೇಳ್ತೀವಿ ನಾವು, ಅವ್ರ ಫ್ರೆಂಡ್ ಸರ್ಕಲ್ ಅಂತ ಏನು ಹೇಳ್ತೀವಿ, ಅವ್ರಿಗೂ ಕೂಡ ಸ್ಪಷ್ಟತೆ ಅನ್ನೋದಿಲ್ಲ. ಇಷ್ಟೆಲ್ಲ ಹೋಗಲಿ ತಮ್ಮ ಟೀಚರ್ಸ್ ಹತ್ರ ಹೋಗಿ ಮಾತಾಡೋಣ ಅಂತ ಹೇಳಿದರೆ, ಇವತ್ತಿನ ನಮ್ಮ ಕಾಲೇಜು ಶಿಕ್ಷಣ ಅನ್ನೋದು ಏನಾಗಿದೆ ಅಂತ ಹೇಳಿದರೆ ತುಂಬ ಮೆಕ್ಯಾನಿಕಲ್. ಅದೊಂದು ಆತ್ಮೀಯತೆ, ಒಂದು ಗುರು ಶಿಷ್ಯ ಸಂಬಂಧ, ಅವರಲ್ಲಿರುವಂಥ ಪ್ರತಿಭೆಯನ್ನು ಹೊರಗೆ ತರುವಂಥದ್ದು, ಅವ್ರ ಜೊತೆಗೆ ಒಂದು ಆಪ್ತ ಸಮಾಲೋಚನೆ ಮಾಡುವಂಥದ್ದು ಏನೂ ಇಲ್ಲ. ಎಲ್ಲ ಧಾವಂತ ಇವತ್ತು, ಇನ್ಕ್ಲೂಡಿಂಗ್ ಟೀಚರ್ಸ್, ಸ್ಟೂಡೆಂಟ್ಸ್ ಎಲ್ಲರೂ ಕೂಡ. ನಮ್ಮ ಇಡೀ ಸಿಸ್ಟಮೇ ಒಂದು ಧಾವಂತದಲ್ಲಿದೆ. ಇಂಥ ಸಂದರ್ಭದಲ್ಲಿ ಒಂದು ರೀತಿಯ OSS ಇದ್ದಾಗೆ ನಿಮ್ಮ ಈ ಶಿಬಿರಗಳು ತುಂಬ ಒಳ್ಳೆಯ ಕೆಲಸಗಳ ಮೂಲಕ ನಡೀತಾ ಇದೆ. ನಾನು ಹುಡುಗರಿಗೆ ಏನು ಮಾಡಿದ್ದೀನೋ ಇಲ್ಲ ಗೊತ್ತಿಲ್ಲ, ಬಟ್ ನಾನಂತೂ ಅವರಿಂದ ತುಂಬ ಕಲ್ತಿದ್ದೀನಿ.
ಯಾಕೆಂದರೆ ಇಲ್ಲಿದ್ರು ನನ್ನಂತವ್ರದವರು ನಾವು ಬೇರೆ ಬೇರೆ ಮೂಮೆಂಟಲ್ಲಿ ಜೊತೆಗಿರೋರು, ಬೇರೆ ಬೇರೆ ಸಂಘಟನೆಯಲ್ಲಿದ್ದವರು, ಏನೋ ಸಮಾಜ ಬದಲಾವಣೆ ಆಗುತ್ತೆ ಅಂತ ಬರೆಯೋರು, ಎಷ್ಟೋ ಜನ ನನ್ನ ಜೊತೆಗಿರೋರು ಸಿನಿಕರಾಗ್ಬಿಟ್ಟಿದ್ದಾರೆ. ಅಯ್ಯೋ ಏನು ಮಾಡಿದ್ರು ಇಷ್ಟೇ, ಏನು ಮಾಡಿದ್ರು ಇದಾಗಲ್ಲ, ಬಸವಣ್ಣ ಹೇಳ್ತಾ ಬಂದ, ಭಗತ್ ಸಿಂಗ್ ಹೇಳ್ದ, ಗಾಂಧಿ ಹೇಳಿದರು, ಅಂಬೇಡ್ಕರ್ ಹೇಳಿದರು, ಆದರೂ ಏನು ಆ ಸಿನಿಕತನ ಹೋಗಬೇಕು, ನಾಳೆಗೆ ಏನಾದ್ರು ಬದಲಾವಣೆ ಸಾಧ್ಯ ಆಗುತ್ತೆ ಅಂತ ನಾವು ನಂಬಬೇಕಾದ್ರೆ ವಿ ಶುಡ್ ಬಿ ವಿತ್ ಯಂಗ್ಸ್ಟರ್ಸ್. ಮತ್ತು ಅವ್ರ ಜೊತೆಗಿರೋದು ಅಂದರೆ ನಮ್ಮ ಭಾಷಣ ಅವ್ರಿಗೆ ಹೇಳೋದಲ್ಲ, ಅವ್ರು ಹೇಳೋದನ್ನು ಕೇಳಬೇಕು ನಾವು. ವಿ ಶುಡ್ ಲಿಸನ್ ಟು ದೆಮ್. ಸೊ ಆ ರೀತಿಯಿಂದ ಅವ್ರು ನನಗೆ ಪ್ರತಿ ಶಿಬಿರದಲ್ಲೂ ನನ್ನನ್ನು ವಿನೀತಳನ್ನಾಗಿ ಮಾಡಿ ನನಗೆ ಕಲಿಸ್ಕೊಡ್ತಿದ್ದಾರೆ ಅಂತಲೇ. ಗಿವ್ ಆ್ಯಂಡ್ ಟೇಕ್ ಆಗ್ತಾ ಇದೆ. ಹಾಂ, ಹೌದು ಮೇಡಮ್. ಸ್ವಲ್ಪ ಈಗ ಟಾಪಿಕ್ ಚೇಂಜ್ ಮಾಡೋಣ. 59 ಪುಸ್ತಕಗಳನ್ನು ಬರೆದಿದ್ದೀರಿ, ಬೇರೆ 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 ಪ್ರಕಾರಗಳಲ್ಲಿ ಬರೆದಿದ್ದೀರಿ. ನನಗೆ ಈ ನಿಮ್ಮ ಇತ್ತೀಚಿನ 2 ಪುಸ್ತಕಗಳ ಬಗ್ಗೆ ನನಗೆ ಆದಂಥ ಒಂದಿಷ್ಟು ಏನು ಜಿಜ್ಞಾಸೆನೋ ಸಂಶಯನೋ ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಒಂದು ನಾನು ಕಸ್ತೂರ್ ಅನ್ನುವಂಥದ್ದು, ಅದನ್ನು ನೀವೊಂದು ಜೀವನ ಕಥನ ಅಂತ ಕರಿತೀರಿ. ನಾನು ಈ ಮುಂಚೆನೂ ಕೂಡ ಈ ಬಗ್ಗೆ ತಮ್ಮ ಜೊತೆ ಮಾತಾಡಿದ್ದೆ. ಏನಾಗುತ್ತೆ ಇಲ್ಲಿ ಅಂತ ಹೇಳಿದರೆ, ನಮಗೀಗ ಸಿದ್ಧ ಮಾದರಿ ಏನಿದೆ ಅಂತ ಹೇಳಿದರೆ, ಒಂದು ಅದು ಬಯೋಗ್ರಫಿ ಆಗಿರಬೇಕು, ಇಲ್ಲ ಅದೊಂದು ಆಟೋಬಯೋಗ್ರಫಿ ಆಗಿರಬೇಕು. ಆಟೋಬಯೋಗ್ರಫಿ ಆಗಿರಬೇಕು ಅನ್ನೋದಾದರೆ ಆ ವ್ಯಕ್ತಿ ಅವನೇ ಬರ್ಕೋಬೇಕು, ಅವನು ಅವಳು ಅದು ಯಾರಾದ್ರು ಅವರೇ ಬರ್ಕೊಳ್ಬೇಕು. ಬರೀಲಿಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ಇನ್ನೊಬ್ಬರಿಗೆ ಅದನ್ನ ಹೇಳ್ತಾರೆ, ಅದನ್ನು ಅವರು ನಿರೂಪಣೆ ಮಾಡ್ತಾರೆ. ಇದನ್ನು ನಾವು ಸಾಮಾನ್ಯವಾಗಿ ಆತ್ಮಕಥನ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡು ಬಂದಿದ್ವಿ. ಕಸ್ತೂರ್ಬಾ ಬಗ್ಗೆ ತಾವು ಬರೆಯುವಾಗ ಫಸ್ಟ್ ಪರ್ಸನ್ನಲ್ಲೇ ಅದು ಎಲ್ಲದನ್ನು ನೀವು ಬರ್ಕೊಂಡು ಹೋಗಿದ್ದೀರಿ. ಅವರು ಇದ್ದಂಥ ಜಾಗಕ್ಕೆ ಹೋಗಿದ್ದೀರಿ, ಸಾಕಷ್ಟು ಅಧ್ಯಯನ ಮಾಡಿದ್ದೀರಿ, ಸಾಕಷ್ಟು ವಿಷಯವನ್ನು ಕಲೆ ಹಾಕಿದ್ದೀರಿ, ತುಂಬ ಅಗತ್ಯ ಇರುವಂಥ ಒಂದು ಪುಸ್ತಕವನ್ನು ಕನ್ನಡಕ್ಕೆ ಕೊಟ್ಟಿದ್ದೀರಿ. ಇದು ನಾನು ಕಸ್ತೂರ್ ಅನ್ನೋದ್ರ ಬಗ್ಗೆ ಇರುವಂಥ ಒಂದಿದು. ಇನ್ನೊಂದು ಈ ನಿಮ್ಮ ಒಂದು ರೀತಿಯ ಬೃಹತ್ ಕಾದಂಬರಿ ಅಂತಲೇ ಹೇಳ್ಬೋದು, ಬೆಳಗಿನೊಳಗು. ಅದು ಒಂದು ಇತಿಹಾಸವನ್ನು ಕುರಿತು, ಒಂದು ನಡೆದಂಥ ಘಟನೆಯನ್ನು ಕುರಿತು ಒಂದು ವ್ಯಕ್ತಿ ಚಿತ್ರಣವನ್ನು ನಿಮ್ಮದೇ ಆದ ರೀತಿಯಲ್ಲಿ ಮಾಡ್ತಾ ಹೋಗ್ತಾ ಇದ್ದೀರಿ. ಇತ್ತೀಚೆಗೆ ಕನ್ನಡದಲ್ಲಿ ನನಗನ್ಸೋದು ಕಥೆ ಕವನಕ್ಕಿಂತನೂ ಈ ಕಾದಂಬರಿಗಳು ಜಾಸ್ತಿ ಆಗ್ತಾಯಿದೆ ಅಂತಲೇ ಅನ್ಸೋದು ನನಗೆ. ಈ ಸಿದ್ಧ ಮಾದರಿ ಅಂತ ನಾವೇನು ಹೇಳ್ತೀವಿ, ಕಾದಂಬರಿ ಅಂತ ಹೇಳಿದರೆ ಅದಕ್ಕೊಂದು ಸೆಂಟ್ರ್ ಪಾಯಿಂಟ್ ಇದೆ, ಅದ್ರ ಸುತ್ತಲೂ ಎಲ್ಲ ಕ್ರಿಯೆಗಳು ನಡೀತಾ ಇರುತ್ತೆ. ಇದು ಒಂದು ನಾವೆಲ್ಲರೂ ಓದ್ಕೊಂಡು ಬಂದಂಥ, ನಾವೆಲ್ಲರೂ ತಿಳ್ಕೊಂಡಂಥ ಒಂದು ವಿಧಾನ. ನೀವು ಆ ವಿಧಾನವನ್ನು ಮುರಿತಾ ಇದ್ದೀರಿ. ಆ ನಿಟ್ಟಿನಲ್ಲಿ ನಿಮ್ಮಂಥ ಲೇಖಕರು ಕನ್ನಡ ಕಾದಂಬರಿಗಳಿಗೆ ಒಂದು ಹೊಸ ದಿಕ್ಕನ್ನು ತೋರಿಸ್ತಾ ಇದ್ದೀರಿ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಆದರೆ ಸ್ವಲ್ಪ ನಾವು ಟ್ರೆಡಿಷನಲ್ ಓದುಗರು ನಮ್ಮಂಥವ್ರು ಏನಿರ್ತೀವಿ, ತಕ್ಷಣಕ್ಕೆ ಅದನ್ನು ಅರಗಿಸ್ಕೊಳ್ಳೋ ಸ್ವಲ್ಪ ಕಷ್ಟ ಆಗ್ಬೋದು ನಮಗೆ. ಯಾಕೆ ಅಂತ ಹೇಳಿದರೆ, ವೆನ್ ಯು ರೈಟ್ ಸಮಥಿಂಗ್ ಬೇಸ್ಡ್ ಆನ್ ಹಿಸ್ಟ್ರಿ ಆಫ್ಟರ್ ಮಚ್ ರಿಸರ್ಚ್, ಅದಕ್ಕೆ ಒಂದು ಕಾದಂಬರಿಯ ಗುಣ ಅಥವಾ ನಾವು ಹೇಳ್ತೀವಿ ಕ್ರಿಯೇಟಿವಿಟಿ ಅಂತ ನಾವೇನು ಹೇಳ್ತೀವಿ, ಅದು ಮಾಯ ಆಗಿಬಿಡುತ್ತೇನೋ ಅನ್ನುವಂಥ ಒಂದು ಭಯ ಇರುತ್ತೆ. ಇಷ್ಟಾಗಿಯೂ ಕೂಡ 2 ವರ್ಷ ಆಗಿರಬೇಕು ಆ ಕಾದಂಬರಿ ಬಂದು, ಇನ್ನೂ ಕೂಡ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಹೇಳಿದರೆ, ಇದು ಕನ್ನಡಕ್ಕೆ ಎಷ್ಟು ಅಗತ್ಯ ಇತ್ತು ಮತ್ತು ಹೇಗೆ ಒಂದು ಹೊಸ ಜಗತ್ತನ್ನು ನೀವು ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀರಿ. ಅಕ್ಕ ಮಹಾದೇವಿಯ ಬಗ್ಗೆ ನಾವು ಇಲ್ಲಿವರೆಗೆ ನಾವು ತಿಳ್ಕೊಂಡದ್ದೇನು, ಮತ್ತು ನೀವು ಅದನ್ನು ಸಂಶೋಧನೆ ಮಾಡಿ ನೀವು ಹೊರಗೆ ತರ್ತಾ ಇರುವಂಥ ವ್ಯಕ್ತಿ ಯಾರದು, ಮತ್ತು ನಾವು ಇತಿಹಾಸವನ್ನು ನೋಡುವಂಥ ದೃಷ್ಟಿಕೋನಗಳು ಯಾವ ರೀತಿ ಇರಬೇಕು. ಒಂದು ಕಾದಂಬರಿ ಅಂದರೆ ಹೆಂಗಿರಬೇಕು, ಹಿಂಗೆ ಇರಬೇಕು, ನನಗೆ ಅದ್ರ ಬಗ್ಗೆ ನಿಜಕ್ಕೂ ಇವತ್ತಿಗೂ ಗೊತ್ತಿಲ್ಲ. ನಾನು ಅದನ್ನು ಸ್ಟಡಿ ಮಾಡಿಲ್ಲ. ಅಥವಾ ಪದ್ಯ ಅಂದರೆ ಹಿಂಗೆ ಇರಬೇಕು ಆ ಥರ ಏನೂ ಇಲ್ಲ. ನನಗೆ ಆಳದಿಂದ ಒಂದು ಭಾವ ಒತ್ತರಿಸ್ಕೊಂಡು ಬಂದು ಅದನ್ನು ಹಿಂಗೆ ಹೇಳಿದ್ರೆ ಚೆನ್ನಾಗಿದೆ ಅನಿಸ್ತವಾಗ ಹಂಗೆ ಹೇಳ್ಬಿಟ್ಟಿದ್ದೀನಿ ಅಷ್ಟೇ. ನಾನು ಕಸ್ತೂರು ಅಷ್ಟೇ. ಗಾಂಧಿ 75 ಟೈಮಲ್ಲಿ ವಾರದಕ್ಕೆ ಹೋಗಿ ಸಬರ್ಮತಿ ಅಲ್ಲೆಲ್ಲ ಹೋಗಿ ಗಾಂಧಿ ಬಗ್ಗೆ ಎಲ್ಲ ತಿಳ್ಕೊಂಡಾದ್ಮೇಲೆ, ಅರೆ ಗಾಂಧಿದು ಈ ಪಾಠ ಇದೆಯಲ್ಲ, ಕಸ್ತೂರ ಬಂದು ಏನು ಇಲ್ಲವೇ ಇಲ್ಲಲ್ಲ, ಇದು ಪತ್ರ ಬರೆದಿರೋದು ಬಿಟ್ಟರೆ ಆ ಹೆಣ್ಮಗಳು ಏನು ಇಲ್ಲವೇ ಇಲ್ಲಲ್ಲ, ಇವ್ರ ಬಗ್ಗೆ ಏನಾದರೂ ಬರೀಬೇಕು. ಮತ್ತು ಗಾಂಧಿ ಈ ಮಾಡಿದ್ದನ್ನೆಲ್ಲ ಒಂದು ಹೆಣ್ಣಾಗವಳಿಗೆ ಹೆಂಗೆ ಅನಿಸಿರ್ಬೋದು, ಇದನ್ನು ನೀವು ಹಿಸ್ಟ್ರಿ ಹಿಡ್ಕೊಂಡು ಹೋದ್ರೆ ಅಂಥದ್ದು ಸಿಗೋದಿಲ್ಲ. ಇದನ್ನು ನಾವು ಸೃಜನಶೀಲ ಇದರಲ್ಲಿ ಅಂದರೆ ಚೌಕಟ್ಟಲ್ಲಿ ಇಟ್ಟವಾಗ ನಮಗೆ ಕೆಲವು ಸ್ವಾತಂತ್ರ್ಯ ಸಿಗುತ್ತೆ, ಕೆಲವು ಅವಕಾಶ ಸಿಗುತ್ತೆ. ಈಗ ಅವಳಿಗೇನೋ ಕನಸು ಬಿತ್ತು, ಇನ್ನೊಂದು ಏನೋ ಆಯಿತು ಅನ್ನೋದನ್ನು ನಾನು ಕಲ್ಪಿಸ್ಕೊಳ್ಬೋದು. ಬಟ್ ನೀವು ಅದನ್ನು ಇತಿಹಾಸ ಜೀವನ ಚರಿತ್ರೆ ಅಂದ್ಬಿಟ್ರೆ ಅದನ್ನು ಕಲ್ಪಿಸ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಅದನ್ನು ಜೀವನ ಚರಿತ್ರೆ ಅಂತಲೂ ಕರೀಲಿಲ್ಲ, ಆತ್ಮಚರಿತ್ರೆ ಅಂತಲೂ ಕರೀಲಿಲ್ಲ. ಚರಿತ್ರಾತ್ಮಕ ನಿರೂಪಣೆಯಲ್ಲಿರುವ ಜೀವನ ಕಥನ, ಜೀವನ ಚರಿತ್ರೆ ಅಲ್ಲ. ಜೀವನ ಚರಿತ್ರೆ ಈಗ ಭಗತ್ ಸಿಂಗ್ ಬರೆದಿದ್ದೀನಿ, ಅಂಬೇಡ್ಕರ್, ಅದೆಲ್ಲ ಜೀವನ ಚರಿತ್ರೆ. ಅದು ಅವ್ರು ಇಂಥ ಇದರಲ್ಲಿ ಹುಟ್ಟಿದ್ರು, ಅವ್ರ ತಾಯಿ ತಂದೆ ಇಂಥ ಕಡೆ ಓದಿದ್ರು, ಅದೆಲ್ಲ ಬಯೋಗ್ರಫಿ. ಇದು ಕಥನ, ಅವರ ಬದುಕಿನ ಬಗ್ಗೆ ಏನೇನು ವಿವರಗಳು ನನಗೆ ಗೊತ್ತಿದೆಯೋ ಅದು, ಮತ್ತು ನಾನು ಕೇಳ್ಕೊಂಡಿರೋ ಪ್ರಶ್ನೆಗಳು, ನನಗನ್ಸಿರೋ ಉತ್ತರಗಳು ಬೇಸ್ಡ್ ಆನ್ ಹಿಸ್ಟ್ರಿ.
ಏನೇನಿದೆಯೋ ಅದನ್ನು ಒಂದು ಕಥನ ಕ್ರಮದಲ್ಲಿ ಇಟ್ಟಿರೋದು. ಅದನ್ನು ನೀವು ಕಾದಂಬರಿ ಅಂತ ಬೇಕಾದ್ರೂ ಕರೀರಿ, ಜೀವನ ಚರಿತ್ರೆ ಅಂತ ಬೇಕಾದ್ರೂ ಕರೀರಿ, ಯಾವುದು ಅಲ್ಲ ಅಂತ ಬೇಕಾದ್ರೆ ಅದು ನನಗೇನು ಗೊತ್ತಿಲ್ಲ. ನನಗೆ ಒಟ್ಟು ಹಿಂಗೆ ಬರೆದ್ರೆ ಚೆನ್ನಾಗಿರುತ್ತೆ ಅನಿಸ್ತು, ನಾ ಬರೆದ್ಬಿಟ್ಟು. ಅಲ್ಲಲ್ಲ, ಅದು ಒಬ್ಬ ಲೇಖಕರಾಗಿ ಅದು ನಿಮ್ಮ ಲಿಬರ್ಟಿ. ಅದು ನಿಮಗೆ ಅನಿಸಿತ್ತು, ನೀವು ಬರ್ಕೊಂಡು ಹೋದ್ರಿ. ಆದರೆ ಓದುಗರಾಗಿ ಇಷ್ಟೊಂದು ಲಿಬರ್ಟಿ ತಗೊಂಡ್ಬಿಟ್ರೆ ಒಬ್ಬರು ರೈಟರು, ಅದು ನಮ್ಮ ಜೊತೆ ಇಲ್ಲದೇ ಇರುವಂಥ ವ್ಯಕ್ತಿಯ ಬಗ್ಗೆ ಅನ್ನುವಂಥದ್ದೊಂದು ಸಹಜವಾಗಿ, ಯಾಕಂದರೆ ಆ ರೀತಿದ್ದೆಲ್ಲ ನಾವು ಇನ್ನೂ ಓದಿ ನಮಗೆ ರೂಢಿ ಇಲ್ವಲ್ಲ, ಹಾಗಾಗಿ ಅನಿಸುವಂಥದ್ದು. ಈಗ ಇನ್ನೊಂದು ವಿಚಾರ, ಎರಡು ರೀತಿಯ ಕ್ರಮಗಳಿವೆ ಸಾಮಾನ್ಯವಾಗಿ ಸಾಹಿತ್ಯ ಸೃಷ್ಟಿ ಮಾಡುವಂಥವ್ರಿಗೆ. ಒಂದು ನಾವು ಅದೇನು ಹೇಳ್ತೀವಿ, ಕಲೆಗಾಗಿ ಕಲೆ, ಆರ್ಟ್ ಫಾರ್ ಆರ್ಟ್ ಅಂತ. ಇನ್ನೊಂದು ಆರ್ಟ್ ಫಾರ್ ಲೈಫ್ ಅಂತ. ಈ ಸಾಮಾನ್ಯವಾಗಿ ಆರ್ಟ್ ಫಾರ್ ಲೈಫ್ ಅಂತ ಬಂದಾಗ ಸಾಮಾನ್ಯವಾಗಿ ರೈಟರ್ಸ್ಗಳು ಒಂದು ಇಸಮ್ಮಿಗೆ ಬದ್ಧರಾಗಿರ್ತಾರೆ. ಆ ಇಸಮ್ಮನ್ನು ಬೇರೆ ಬೇರೆ ರೂಪದಲ್ಲಿ ತುಂಬ ಕ್ರಿಯೇಟಿವ್ ಆಗಿ ಹೊರಗೆ ಹಾಕ್ತಾ ಇರ್ತಾರೆ ಅವರು. ಅಗತ್ಯ ಇದೆಯಾ ಇಸಮ್ಮಿಗೆ ನಾವು ಜೋತು ಬೀಳುವಂಥದ್ದು, ಹೀಗೇ ಇರಬೇಕಿದು ಅನ್ನುವಂಥದ್ದು? ಅಲ್ಲ, ಇಸಮ್ ಅನ್ನೋದು ಓದಿ ನಮ್ಮ ತಿಳಿವನ್ನು ವಿಸ್ತರಿಸೋದಷ್ಟೇ ಹೊರತು ಆ ಕೊಟ್ಟಿಗೆಗೆ ನಮ್ಮನ್ನು ಕಟ್ಟಾಕೊಳ್ಳೋದಲ್ಲ. ಈಗ ಯಾವುದೇ ಒಂದು ಇಸಮ್ ಇರಲಿ, ಅದು ಗಾಂಧಿ ಹೇಳಿದ್ದಿರಲಿ, ಅಂಬೇಡ್ಕರ್ ಹೇಳಿದ್ದಿರಲಿ, ಯಾವುದೇ ಇರಲಿ, ನಾವು ಅದಕ್ಕೆ ಕಾಲ ದೇಶ ಎಲ್ಲದನ್ನು ಸೇರಿಸಿ ಕಣ್ಣಿ ಥರ ಅಲ್ಲೇ ಕಟ್ಟಾಕೊಂಬಿಡೋದಲ್ಲ. ಅದರಿಂದ ಓದಿ ನಮ್ಮ ಅರಿವನ್ನು ವಿಸ್ತಾರಗೊಳಿಸ್ಕೊಂಡ್ರೆ ನಮ್ಮ ಯೋಚನಾ ಕ್ರಮ ಬದಲಾಗುತ್ತೆ ಅಷ್ಟೇ. ಈಗ ಈ ಥರದ, ಈಗ ನೀವು ಕೇಳಿದ್ರಲ್ಲ, ತುಂಬ ಜನರಿಗೆ ಇವರು ಏನು ಗಾಂಧಿ ಬಗ್ಗೆನೂ ಬರೀತಾರೆ, ಅಂಬೇಡ್ಕರ್ ಬಗ್ಗೆನೂ ಬರೀತಾರೆ, ಭಗತ್ ಸಿಂಗ್ ಬಗ್ಗೆನೂ, ಒಬ್ಬರು ಬಿಳಿ, ಇನ್ನೊಬ್ಬರು ನೀಲಿ, ಇನ್ನೊಬ್ಬರು ಕೆಂಪು, ಏನಿದು ಬೆರಕೆ ಅಂತ ಕೆಲವರಿಗೆ ಅನುಮಾನ ಬರುತ್ತೆ. ಯಾವುದೇ ಒಂದಿದಕ್ಕೆ ಹಂಗೆ ನನಗೇನು ಹಂಗೆ ಕಟ್ಟಾಕೊಳ್ಬೇಕು ಅಂತ ಅನಿಸಿಲ್ಲ. ನಾನು ವೈಜ್ಞಾನಿಕವಾಗಿ ಸುನೀತಾ ವಿಲಿಯಮ್ಸ್ ಬಗ್ಗೆ ಎಷ್ಟು ಆಳವಾಗಿ ಓದಿ, ನನಗೆ ಸ್ಪೇಸ್ ಅಂದರೂ ತುಂಬ ಆಸಕ್ತಿ. ಸುನೀತಾ ವಿಲಿಯಮ್ಸ್ ಬಗ್ಗೆ ನನ್ನ ಫಸ್ಟ್ ಬಯೋಗ್ರಫಿ ಆ್ಯಕ್ಚುಲಿ ಓದಿದ್ನೋ. ನಾನು ಅಕ್ಮಾದೇವಿ, ಶೈವ ಕವಳ ಪಂಥಗಳ ಬಗ್ಗೆ ಅಷ್ಟೇ ಆಳವಾಗಿ ಓದ್ತೀನಿ. ಅಂದರೆ ಕಲೆಗಾಗಿ ಕಲೆ ಅನ್ನೋದನ್ನು ನಂಬ್ಕೊಳ್ಳೋದು, ಕಲೆಗಾಗಿ ಅಂದರೆ ಬದುಕಿಗಾಗಿ ಕಲೆ ಅಂತ ನಂಬ್ಕೊಳ್ಳೋದು ಅದೆಲ್ಲ ಬೇರೆ ಅಲ್ಲ. ಅಂದರೆ ಆರ್ಟ್ ಫಾರ್ ಲೈಫ್ ಅಂತ ನಂಬ್ಕೊಂಡು ಆರ್ಟಲ್ಲಿ ತೊಡಕೊಂಡಿರೋರು ಆರ್ಟ್ ಫಾರ್ ಆರ್ಟ್ ಅನ್ನೋದು ಅದರಷ್ಟು ಕದೆ ಹಾಕೊಂಡು ಹೋಗ್ಬಿಟ್ಟಿರುತ್ತೆ. ಅಲ್ಲ, ಆರ್ಟ್ ಫಾರ್ ಲೈಫ್ ಅಂತ ಬಂದಾಗ ಒಂದಿಷ್ಟು ಚೌಕಟ್ಟಿನ ಒಳಗೆ ನಾವೇ ಸಿಗಾಕೊಂಡ್ಬಿಡ್ತೀವಿ ಅನ್ನೋದು. ಬೀಯಿಂಗ್ ಎ ರೈಟರ್ ನಾನು ಇನ್ನು ಮೀರಕ್ಕಾಗ್ತಾ ಇಲ್ಲ. ನನಗೇನು ಹಂಗೆ ಅನಿಸಿಲ್ಲ, ಆ ಥರ ಹಂಗೆ ಅನಿಸಿಲ್ಲ ನನಗೆ. ನಮ್ಮ ಸ್ವಾತಂತ್ರ್ಯನ ನಾವು ತಗೋಬೋದು. ಅದು ನೀವು ಯಾವುದೋ ಒಂದು ಇಸಮ್ಮಿಗೆ ನಿಮ್ಮನ್ನು ಗುರುತಿಸ್ಕೊಂಡ್ರೆ, ಯಾವುದೋ ಒಂದಕ್ಕೆ, ಒಂದೇ ಪರ್ಟಿಕ್ಯುಲರ್ ಇಸಮ್ಮಿಗೆ ಗುರುತಿಸ್ಕೊಂಡವಾಗ ಆ ಥರ ಆಗುತ್ತೆ. ನಾನು ಅಂಬೇಡ್ಕರ್ ವಾದಿ, ಅಥವಾ ನಾನು ಮಾರ್ಕ್ಸ್ ವಾದಿ, ಅಥವಾ ಇನ್ಯಾವುದೋ ನಾನು ಬಲಪಂಥಿ ಯಾವುದೋ ಒಂದು ವಾದಿ ಅಂತ ಏನೋ ಒಂದರಲ್ಲೇ ಗುರುತಿಸ್ಕೊಂಡು ಬರೀ ಅದನ್ನೇ ಓದ್ತಾ ಅದನ್ನೇ ತಲೆ ಒಳಗೆ ತುಂಬ್ಕೊಂಡ್ರೆ ಅದೇ ರೀತಿ ಬರ್ತಾ ಇರುತ್ತೆ ಅನಿಸುತ್ತೆ. ಸೊ ನಮ್ಮ ಥರದವರು ತೊಂಡಮೇವ್ ಥರ ನಾವು ಎಲ್ಲ ಕಡೆ ಹೋಗ್ಬೇಕು, ಎಲ್ಲ ಅದನ್ನು ಅರಗಿಸ್ಕೊಂಡು ಆಮೇಲೆ ನಮಗೆ ಏನು ಬೇಕೋ ಅದನ್ನೇ ಇದು ಮಾಡೋರಾಗಿರೋದ್ರಿಂದ ನನಗೆ ಆ ಥರದ್ದೇನು ಇದಾಗಿತ್ತೆ ಅಂತ ಅನಿಸಿಲ್ಲ. ಅಂದರೆ ಕನ್ಸ್ಟ್ರಿಕ್ಷನ್ ಅಂತ ನನಗೆ ಅನಿಸಿಲ್ಲ ಇದುವರೆಗೆ. ಅದು ನಮ್ಮ ತಿಳಿವನ್ನು ವಿಸ್ತಾರ ಮಾಡುತ್ತೆ. ಎಲ್ಲರಿಗೂ ಪ್ರಶ್ನೆಗಳಿದೆ. ನಮಗೆ ಅಂಬೇಡ್ಕರ್ ಜೊತೆ ಪ್ರಶ್ನೆ ಇದೆ, ಗಾಂಧಿಗೆ ಪ್ರಶ್ನೆ ಇದೆ. ಎಲ್ಲರ ಜೊತೆ ಪ್ರಶ್ನೆಗಳನ್ನು ಕೇಳ್ಕೊಂಡೆ ಅವ್ರನ್ನ ತಗೊಂಡು ನಡೀತಾ ಇರೋದಷ್ಟೇ.